ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಬಾಬಾ ಏನಿರ್ತಾರೆ, ವರ್ತಮಾನ ಸಮಯದ ಅನುಸಾರ ನೀವು ಸುರಕ್ಷಿತವಾಗಿರಬೇಕು. ನಿಜವಾದಂತಹ ವಜ್ರ ಸಮಾನ ಜೀವನದ ಅನುಭವ ಮಾಡಬೇಕು. ಯಾವ ಉದ್ದೇಶದಿಂದ ಭಗವಂತನ ಕೈಯನ್ನು ಹಿಡ್ದಿದ್ದೀರೋ ಆ ಕಾರ್ಯ ಸಫಲ ಆಗಬೇಕು ಅಂತಂದ್ರೆ ನೀವು ಸದಾ ಕಾಲ ಬಾಬನ ಜೊತೆಗೆ ಏನಾಗಿರ್ಬೇಕಂತೆ, ಕಂಬೈನ್ಡ್ ಆಗಿ ಇರಬೇಕು. ಅಂದ್ರೆ ಸಣ್ಣ ಮಗುವಾಗಿ ಎಲ್ಲಿರ್ಬೇಕಂತೆ, ಬಾಬನ ಮಡಿಲಲ್ಲಿ ಇರಬೇಕಾಗ್ತದೆ. ಎಷ್ಟು ನಾವು ಈಶ್ವರಿಯ ಜೀವನದಲ್ಲಿ ಅನುಭವಗಳಾಗ್ತಾ ಹೋಗ್ತೀವೋ ಅಷ್ಟು ನಮ್ಮದೆಲ್ಲವನ್ನೂ ಕೂಡ ಭಗವಂತನಿಗೆ ನಾವು ಸಮರ್ಪಣೆ ಮಾಡಿಬಿಟ್ಟು ನಮ್ಮ ಟೈಮ್ ಟೇಬಲನ್ನು, ಪ್ರೋಗ್ರಾಮನ್ನು, ಪ್ಲ್ಯಾನಿಂಗನ್ನು, ಕರ್ಮವನ್ನು, ಕರ್ಮದ ಫಲವನ್ನು ಯಾರಿಗೆ ಅರ್ಪಣೆ ಮಾಡಬೇಕು? ಭಗವಂತನಿಗೆ ಅರ್ಪಣೆ ಮಾಡಿ, ಭಗವಂತ ನಮ್ಮ ಕರ್ಮೇಂದ್ರಿಯಗಳ ಮೂಲಕ, ತನು ಇರ್ಬೋದು, ಮನ ಇರ್ಬೋದು, ಧನ ಇರ್ಬೋದು, ಶ್ವಾಸ, ಸಮಯ, ಸಂಕಲ್ಪ, ಭಗವಂತ ಅದನ್ನು ಉಪಯೋಗ ಮಾಡಿ ಆ ಕರ್ಮದ ಫಲವನ್ನು ನಾವೇನ್ ಮಾಡ್ಬೇಕು? ಅನುಭವಿಸ್ಬೇಕು. ಸಂಗಮ ಅಂತಂದೇನು ಆತ್ಮೀಯರೇ? ಯಾವ ಯುಗದಲ್ಲಿದ್ದೀರಿ? ಸಂಗಮ ಯುಗದಲ್ಲಿ. ಸಂಗಮಯುಗದಲ್ಲಿ ಹಂಗಂದ್ರೇನು? ಪರಮಾತ್ಮ ಆತ್ಮ ಆತ್ಮ ಸರ್. ಜೊತೆ ಸಂಗಮ ಅಂದ್ರೆ ಸೇರೋದು ಅಂತ. ಯಾರ್ಯಾರು ಸೇರೋದು? ಆತ್ಮ ಪರಮಾತ್ಮ. ಆತ್ಮ ಮತ್ತು ಪರಮಾತ್ಮನ ಸಂಗಮ ಯಾವಾಗ ಆಗ್ತದೆ? ಈಗಲೇ ನಿಮ್ ಜೀವನದಲ್ಲಿ ಆಗ್ತಾ ಇದೆಯಾ? ಆಗ್ತಾ ಇದೆ. ನಿಮ್ ಜೀವನದಲ್ಲಿ ಯಾವಾಗ ಆಗತ್ತೆ? ಹೆಚ್ಚಿನ ಸಮಯದಲ್ಲಿ, ಹೆಚ್ಚಿನ ರೂಪದಲ್ಲಿ? ಅಮೃತ ನಂಬರ್ 1 ರೀಸನ್ ಸಂಗಮ ಆಗೋದು, ಸಂಕಟ ಬಂದಾಗ ವೆಂಕಟರಮಣ. ಯಾವಾಗ ಹೇಳಿ? ಬಾಬಾ ನೆನ್ಪು ಮಾಡೋದು ಯಾವಾಗ? ಯಾವಾಗ ಕಷ್ಟ ಬರುತ್ತೋ, ತೊಂದರೆ ಬರುತ್ತೋ, ನೀವು ಯೋಚನೆ ಮಾಡಿದಾಗ ಹೇಗೆ ನಡೆಯೋದಿಲ್ವೋ, ಎದುರುಗಡೆ ಗಲಾಟೆ ಮಾಡ್ತಾರೋ, ನಿಂದನೆ ಮಾಡ್ತಾರೋ, ಇನ್ಸಲ್ಟ್ ಆಗತ್ತೋ, ಬೇಜಾರಾಗತ್ತೋ, ಆರೋಗ್ಯ ಹಾಳಾಗತ್ತೋ, ಅವಾಗ ಯಾರು ನೆನ್ಪು ಬರ್ತದೆ? ಪರಮಾತ್ಮ. ಎಷ್ಟು ನೆನಪು ಬರ್ತದೆ? ಹೃದಯ ಉಕ್ಕಿ ಹರಿತಾ ಇರ್ತದೆ. ಯಾಕೆ? ನಿಮಗೆ ಕಷ್ಟ ಬಂದಿದೆ ಅಂತ ಯಾರು ಬೇಕು? ಪರಮಾತ್ಮ ಬೇಕು. ಆವಾಗ ಅವನತ ವೇಳೆನೂ ನೆನ್ಪಿರ್ತದೆ, ಯೋಗನೂ ಮಾಡ್ತೀವಿ, ಬಾಬನ್ ಮನೆಗೂ ಹೋಗ್ತೀವಿ, ಗುರುವಾರದ ಭೋಗನೂ ಮಾಡಿಸ್ತೀವಿ, ಬಾಬನ್ ಜೊತೆಗೆ ಏನ್ ಮಾಡ್ತೀವಿ? ಹರಕೆನೂ ಹಾಕೊಳ್ತೀವಿ. ಬಾಬಾ ಇದನ್ನ ಮಾಡ್ಕೊಳ್ಳಿ, ನಾನು ಇಷ್ಟು ದುಡ್ಡು ಕೊಡ್ತೇನೆ, ಇದು ಮಾಡ್ತೇನೆ, ಅದು ಮಾಡ್ತೇನೆ, ಎಲ್ಲನೂ ಕೂಡ ಮಾಡ್ತೀವಿ ಅಲ್ವಾ? ಇದು ಒಂದು ವೆರೈಟಿ ಮಕ್ಕಳು. ಇನ್ನು ಕೆಲವೊಂದು ಮಕ್ಕಳು ಏನ್ ಮಾಡ್ತಾರಂತೆ, ಕರ್ಮವನ್ನು ಮಾಡಬೇಕಾದ್ರೆ ಬಾಬನಿಗೆ ಕೇಳಿಬಿಟ್ಟು ಬಾಬಾರವರ ಶ್ರೀಮತವನ್ನ ಪಡೆದುಕೊಂಡು ಏನ್ ಮಾಡ್ತಾರೆ? ಶ್ರೀಮತದಂತೆ ಕರ್ಮವನ್ನು ಮಾಡ್ತಾರೆ. ಅದ ಕರ್ಮ ಮಾಡಬೇಕಾದ್ರೆ ಬಾಬಾ ನನ್ನ ಜೊತೆಯಲ್ಲಿ ಇಟ್ಕೊಳ್ಳಲ್ಲ. ಹಾ, ಶ್ರೀಮತದಂತೆ ಕರ್ಮ ಮಾಡಿದ್ರೂ ಕೂಡ ವೈಯಕ್ತಿಕ ವಿಷಯಕ್ಕೆ ಮಾತ್ರ ಕೇಳ್ಕೊಳ್ಳೋದಷ್ಟೇ. ವಿಶ್ವ ಕಲ್ಯಾಣಕ್ಕೆ ಬೇರೆಯವ್ರಿಗೋಸ್ಕರ ಮತ ತಗೊಳ್ಳಲ್ಲ ಅವ್ರು. ನಾನೇನ್ ಮಾಡ್ಲಿ, ಇದಕ್ಕೇನ್ ಮಾಡ್ಲಿ, ಅದಕ್ಕೇನ್ ಮಾಡ್ಲಿ, ಅದನ್ನು ಕೂಡ ವೈಯಕ್ತಿಕ ವಿಷಯದಲ್ಲೂ ಶರೀರಕ್ಕೆ, ಧನಕ್ಕೆ, ಜನರಿಗೆ ಸಂಬಂಧಪಟ್ಟಂತೆ ಕೇಳೋದಷ್ಟೇ. ಬಾಬಾ, ನನ್ನ ಮೊಮ್ಮಗುದು ಕಾಲೇಜ್ ಅಡ್ಮಿಷನ್ ಇದೆ, ಯಾವ ಕಾಲೇಜಿಗೆ ಹಾಕೋಣ ಅಲ್ವಾ? ನಾನು ಎಲ್ಲಿ ಜಾಬ್ ಮಾಡೋಣ? ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ಶರೀರದ ಆರೋಗ್ಯ ಸರಿ ಇಲ್ಲ, ಯಾವ ಡಾಕ್ಟರ್ ಹತ್ರ ಹೋಗೋಣ? ಯಾರ ಹತ್ರ ಮತ ತಗೊಳ್ಳೋದು? ಬಾಬನತ್. ಯಾವ್ದಕ್ಕೋಸ್ಕರ? ತಮ್ಮ ಕರ್ಮೇಂದ್ರಿಯಗೋಸ್ಕರ. ಅಂದ್ರೆ ಫೈನಲಿ ಏನಾಯ್ತು? ಬಾಬನ ಜೊತೆ ಸಂಗಮ ಯಾವ್ದಕ್ಕೆ? ಸ್ವ ಅರ್ಥ ಸ್ವಾರ್ಥಗೋಸ್ಕರ. ಸಂಗಮ ಆಗಿದ್ದೀರಾ, ಹೌದು. ಬಾಬನ ಹತ್ರ ಕೇಳಿದ್ದೀರಾ, ಹೌದು. ಅದರಂತೆ ನಡೆದಿದ್ದೀರಾ. ಅದರಲ್ಲಿ ಸ್ವಾರ್ಥ ಮಾತ್ರ ಇದೆ. ಹಾಗಿದ್ರೆ ಅಂತಹ ಮಕ್ಕಳನ್ನ ಭಗವಂತ ಪ್ರೀತಿ ಮಾಡ್ತಾರ? ಮಡಿಲಲ್ಲಿ ಇಟ್ಕೊಳ್ತಾರ? ಇಲ್ಲ. ಮುದ್ದು ಮಾಡ್ತಾರ? ಇಲ್ಲ. ಕಿಸ್ ಕೊಡ್ತಾರ? ಅಥವಾ ಏಟ್ ಕೊಡ್ತಾರ? ಏನ್ ಕೊಡ್ತಾರೆ?
ಬೇಕು. ಸರಿ. ನೆಕ್ಸ್ಟ್ ಬಾಬಾ ಹೇಳ್ತಾರೆ, ಅದ ನಂತರದ ಮಕ್ಕಳು ಬಾಬನ ಹತ್ರ ಶ್ರೀಮತವನ್ನು ಪಡ್ಕೊಳ್ತಾರೆ ಮತ್ತು ಕರ್ಮ ಮಾಡಬೇಕಾದ ಬಾಬನನ್ನು ಕೂಡ ಜೊತೆಯಲ್ಲಿ ಇಟ್ಕೊಳ್ತಾರೆ. ಕರ್ಮನೂ ಮಾಡ್ತಾರೆ. ಮಾಡಾದ್ಮೇಲೆ ಒಳ್ಳೆ ಫಲ ಬಂದಾಗ ಏನ್ ಮಾಡ್ಬಿಡ್ತಾರೆ? ನಂದು. ಯಾರು ಮಾಡಿದ್ದು? ನಾನು. ನಾನು. ಕ್ಲಾಸ್ ಮಾಡಿದ್ಯಾರು? ನಾನು. ಯೋಗ ಮಾಡಿದ್ಯಾರು? ನಾನು. ಕೋರ್ಸ್ ಕೊಟ್ಟಿದ್ಯಾರು? ನಾನು. ಏನ್ ಬಂದ್ಬಿಡ್ತಾ ಅವಾಗ? ಅಭಿಮಾನ. ಕರ್ಮದ ಮೊದಲು ಇದ್ದಾರೆ, ಕರ್ಮದ ಸಮಯದಲ್ಲಿ ಫಲ ಬಂದ ಬಾಬನನ್ನ ಏನ್ ಮಾಡ್ಬಿಡೋದು? ಬಿಟ್ಬಿಡೋದು. ಅಕೇಲ ಬಂಜಾತೆ, ಒಬ್ಬರೇ ಆಗ್ಬಿಡ್ತಾರೆ. ನನಗೆ ಸನ್ಮಾನ ಆಗ್ಬೇಕಪ್ಪ, ನನಗೆ ಕಿರೀಟ ಆಗ್ಬೇಕಪ್ಪ, ನಾನು ಸೆಲ್ಫಿನಲ್ಲಿ ಏನ್ ಮಾಡ್ಬೇಕು? ಫೋಟೋ ತೆಗೆದ್ಬಿಟ್ಟು ಸ್ಟೇಟಸ್ ಅಲ್ಲಿ ಹಾಕೊಳ್ಬೇಕು. ಅವಾಗ ಬಾಬನಿಂದ ಏನಾಗ್ಬಿಡ್ತಾರೆ? ದೂರ ಆಗ್ಬಿಡ್ತಾರೆ ಅಲ್ವಾ? ಇನ್ನು ಕೆಲವೊಂದು ಮಕ್ಕಳು ಬಾಬನ ಜೊತೆಗೆ ಸದಾ ಸಂಗಮ ಆಗಿರ್ತಾರೆ. ಯಾವುದಕ್ಕೋಸ್ಕರ? ಈಶ್ವರನ ಕಾರ್ಯಕ್ಕೋಸ್ಕರ. ಈಶ್ವರನ ಕಾರ್ಯ ಯಾವುದೇ ಇರಬಹುದು ಅದು ಅಲ್ವಾ? ಭಕ್ತರ ಇಷ್ಟ ಪೂರ್ಣ ಮಾಡೋದಿರ್ಬೋದು, ಯಾವುದೇ ಇರಬಹುದು. ಈಶ್ವರನ ಉದ್ದೇಶದ ಅನುಸಾರ ವಿಶ್ವ ಕಲ್ಯಾಣ ಇಲ್ಲಿ, ಸರ್ವಶಕ್ತಿವಂತ ಇಲ್ಲಿ, ಯಾವುದೋ ಒಂದು ಕಾರ್ಯಕ್ಕೆ ಈಶ್ವರನಿಗೆ ಏನ್ ಮಾಡಿ ಸಹಯೋಗಿ ಆಗಿರ್ತಾರೆ. ಓಕೆ. ಅದರ ನಂತರದ ಲೆವೆಲ್ ಮಕ್ಳು ಏನ್ ಮಾಡ್ತಾರೆ? ನಾನು ಮನಸ್ಸನ್ನು ನಿನ್ನ ಕೈಲಿ ಕೊಟ್ಟಿದ್ದೇನಪ್ಪ, ಜೀವನವನ್ನು ಕೊಟ್ಟಿದ್ದೇನಪ್ಪ, ನಿನಗೆ ಹೇಗೆ ಬೇಕು ಹಾಗೆ ನೀನೇನ್ ಮಾಡು, ಅದನ್ನು ಉಪಯೋಗ ಮಾಡು. ಸಂಪೂರ್ಣ ಸಮರ್ಪಣ. ಇವರೆಲ್ಲರೂ ಕೂಡ ಸಂಗಮ ಯುಗದ ಮಕ್ಕಳೇ. ಆದ್ರೆ ಯಾವ ಪರ್ಸೆಂಟೇಜಿನ ಜನ ಹೆಚ್ಚಿಗೆ ಇದ್ದಾರೆ? ಯಾವ ಪರ್ಸೆಂಟೇಜಿನ ಜನ ಹೆಚ್ಚಿಗೆ ಇದ್ದಾರಂತೆ? ಸ್ವಾರ್ಥದ. ಆ ಸಂಕಟ ಬಂದಾಗ ವೆಂಕಟರಮಣ. ವೆಂಕಟರಮಣನವರು ಜಾಸ್ತಿ ಇದ್ದಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬಾಬಾ ನೆನಪು ಮಾಡ್ಲಿಕ್ಕೆ ಬಾಬಾ ಅವ್ರಿಗೆ ಸಂಕಟ ತಂದಿಡಿಸ್ತಾರಂತೆ. ಯಾಕೆ? ನೆನಪು ಮಾಡಕ್ಕೆ. ಆ ಲೆಕ್ಕದಲ್ಲಿ ಅದು ನೆನಪು ಮಾಡ್ಲಿ ಅಂತ ಹೇಳ್ಬಿಟ್ಟು ಅಲ್ವಾ? ಕೆಲವೊಬ್ರು ಲೌಕಿಕ ಜೀವನದಲ್ಲೂ ಕೂಡ ಏನಾಗತ್ತೆ, ಕೈಯಲ್ಲಿ ಹಣ ಇದ್ರೆ ಅವರು ಕೆಲಸಕ್ಕೆ ಹೋಗೋದಿಲ್ಲ. ಏನ್ ಮಾಡ್ತಾರೆ ಹೇಳಿ? ಊರಲ್ಲಿ ಒಂದು ಸೋಮಾರಿ ಕಟ್ಟೆ ಅಂತ ಇರ್ತದೆ, ಅಲ್ಲಿ ಕುತ್ಕೊಂಡ್ಬಿಟ್ಟು ಬೀಡಿ ಸೇರ್ಕೊಂಡ್ಬಿಟ್ಟು ಗುಟ್ಕಾ ತಿನ್ಕೊಂಡ್ಬಿಟ್ಟು ಟೀ ಕುಡ್ಕೊಂಡ್ಬಿಟ್ಟು ಅಲ್ಲಿ ಆರಾಮಾಗಿರ್ತಾರೆ. ಸರಿ, ಕೆಲ್ಸಕ್ಕೆ ಹೋಗೋದು ಯಾವಾಗ ಅವರು? ದುಡ್ಡು ಖಾಲಿ ಆದಾಗ. ಯಾವಾಗ ಮಕ್ಕಳ ಫೀಸ್ ತುಂಬಬೇಕು, ಮಗಳ ಮದುವೆ ಬಂದಿದೆ, ಆರೋಗ್ಯ ಸರಿ ಇಲ್ಲ, ಯಾವಾಗ ಹಣದ ಅವಶ್ಯಕತೆ ಇರ್ತದೆ ಆವಾಗ ಅವ್ರಿಗೆ ಏನಾಗ್ತದೆ? ಕೆಲಸ ಹೇಳೋದು ನೆನಪಿಗೆ ಬರುತ್ತೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಹುಡುಗಾಟಿಕೆ ಆಲಸ್ಯ ಹೇಳೋದು ಇನ್ನು ಮೇಲೆ ನಡೆಯೋದಿಲ್ಲ. ಇವಾಗ ಏನ್ ಮಾಡ್ಬೇಕಂತೆ? ಬಾಬನ್ ಜೊತೆಗೆ ಕಂಬೈಂಡ್ ಆಗಿ ಮಡಿಲಲ್ಲಿ ಬಾಬರವರ ಪಾಲನೆಯನ್ನ ಪಡ್ಕೊಂಡು ಇರಬೇಕು. ಇದು ವರ್ತಮಾನ ಸಮಯದ ಕಂಡೀಷನ್. आदरेनु तो हर एक अपने को चेक करो कि सदा कंबाइंड रहते हैं या कभी अकेले भी हो जाते हैं. ನಿಮ್ಮ ನೀವು ನೋಡ್ಕೊಳ್ಳಿ, ಸದಾ ಕಂಬೈಂಡ್ ಆಗಿರ್ತಿರೋ ಅಥವಾ ಯಾವಾಗ್ಲಾದ್ರೂ ಸಿಂಗಲ್ ಆಗ್ಬಿಡ್ತಿರೋ? ಸಿಂಗಲ್ ಆಗೋದು ಅಂತಂದ್ರೆ ಏನು? ಬಾಬನ್ ಬಿಟ್ಬಿಡೋದು, ಒಬ್ಬರೇ ಇರೋದು, ನೆನ್ಪು ಮಾಡ್ತಾ ಇರೋದು. ಯಾವಾಗ, ಹೇಗೆ, ಕಾರಣ ಏನು? ಸ್ಥೂಲ ರೂಪದಲ್ಲಿ ಹೇಳಿ ನೋಡೋಣ. ಒಂದು ಮಗು ತಾಯಿಯ ಮಡಿಲಲ್ಲಿ ಇದೆ. ಮಗು ಸಿಂಗಲ್ ಯಾವಾಗ ಆಗ್ತದೆ? ದೂರ ಹೋದಾಗ, ತಾಯಿಯಿಂದ ಮಡಿಲಿಂದ. ಯಾಕೆ ಹೋಗ್ತದ ದೂರ? ಯಾಕೆ ದೂರ ಹೋಗುತ್ತೆ? ಒಂದು ಮಗು ಇದೆ, ತಾಯಿಯ ಮಡಿಲಲ್ಲಿ ಇದೆ. ಓಕೆನಾ? ಸಾಯಂಕಾಲದ ಸಮಯದಲ್ಲಿ ಆ ಮಗುಗೆ ಏನ್ ಮಾಡ್ತೇನೋ ತಿಂಡಿ ಬೇಕು. ಏನ್ ಬೇಕು? ತಿಂಡಿ. ಆ ಮಗು ಏನ್ ಮಾಡುತ್ತೆ? ಅಂಗಡಿ ಹೋಗುತ್ತೆ. ಅಂಗಡಿ ಹೋಗುತ್ತೆ. ಅಂಗಡಿ ಹೋಗೋದಕ್ಕೆ ಕಂಬೈಂಡ್ ಸ್ವರೂಪ ಅಂತ ಹೇಳ್ತಾರ? ಇಲ್ಲ ಅಲ್ವಾ? ಆ ಟೈಮಿಗೆ ಬಂದ ತಕ್ಷಣದಲ್ಲಿ ಅಮ್ಮ ಏನ್ ಮಾಡ್ತಾರೆ? ಅವ್ರಿಗೆ ತಿಂಡಿಯನ್ನ ಕೊಡ್ತಾರೆ. ಅಥವಾ ಬೇಕು ಅಂತ ಏನ್ ಮಾಡುತ್ತೆ? ಆ ಮಗು ಅಳತ್ತೆ, ನನಗೆ ಬೇಕು ಅಂತ ಕೇಳತ್ತೆ. ಹೌದಾ? ಕೇಳಿದಾಗ ಅದಕ್ಕೆ ಏನು ಅವಶ್ಯಕತೆ ಇದೆಯೋ, ಯಾವುದು ಒಳ್ಳೇದಿದೆಯೋ ಅದನ್ನು ತಾಯಿ ಏನ್ ಮಾಡ್ತಾರೆ? ಕೊಡ್ತಾರೆ. ಆದ್ಮೇಲೆ ಈ ಮಗು ಅಕೇಲ ಇಂಡಿಪೆಂಡೆಂಟ್ ಆಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ, ಮಗು ಎಲ್ಲಿದೆ? ಮಗು ಎಲ್ಲಿದೆ? ಮಡಿಲಲ್ಲಿ. ಮಡಿಲಲ್ಲಿದೆ. ಹೌದಾ? ಮಡಿಲಲ್ಲಿದ್ದಾಗ ಆ ಮಗು ಯಾರನ್ನ ನೋಡ್ತಾ ಇರಬೇಕು? ಅಮ್ಮನ ನೋಡ್ಬಿಟ್ಟು ಅಮ್ಮನ ಏನ್ ಅಪ್ಪುಗೆ ಇದೆ, ಅಮ್ಮ ಏನ್ ತಿನ್ನಿಸ್ತಾ ಇದ್ದಾರೆ, ಅದರ ಕಡೆ ಗಮನವನ್ನ ಕೊಡ್ಬೇಕು ಅಲ್ವಾ? ಈಗ ಮಗು ತಾಯಿಯ ಮಡಿಲಲ್ಲಿದೆ, ಆದ್ರೆ ಅಮ್ಮನನ್ನ ನೋಡ್ತಾ ಇಲ್ಲ.
ಏನ್ ಮಾಡ್ತಾ ಇಲ್ಲ? ಅಮ್ಮನ ನೋಡ್ತಾ ಇಲ್ಲ. ಯಾರನ್ನ ನೋಡ್ತಾ ಇದ್ದಾರೆ? ಹೊರಗಡೆ ಹೊರಗಡೆ ಪ್ರಪಂಚವನ್ನ ನೋಡ್ತಾರೆ. ಅಮ್ಮ ಏನ್ ಮಾಡಿದ್ರೆ ಕರ್ಕೊಂಡ್ಬಿಟ್ಟು ಮಗು ಅಂತ ಬಿಟ್ಟು ಚೆನ್ನಾಗಿ ಸ್ನಾನ ಗೀನ ಎಲ್ಲ ಮಾಡಿಸ್ಬಿಟ್ಟು ಕೊಳಕಾಗ್ಬಿಟ್ಟು ಬಂದಿತ್ತು ಮಗು, ಚೆನ್ನಾಗಿ ಸ್ನಾನ ಮಾಡ್ಬಿಟ್ಟು ಮಗುವನ್ನ ಏನ್ ಮಾಡಿದ್ದಾರೆ? ಮಡಿಲಿ ಇಳ್ಕೊಂಡ್ಬಿಟ್ಟು ಎತ್ಕೊಂಡು. ಗಟ್ಟಿಯಾಗಿ ಏನ್ ಮಾಡಿದ್ದಾರೆ? ಅಪ್ಪ ಹಾಕೊಂಡ್ಬಿಟ್ಟು ಮುದ್ದು ಮಾಡ್ತಾ ಇದ್ದಾರೆ. ಮಗು ಮಾತ್ರ ಏನ್ ಮಾಡ್ತಾ ಇದೆ? ಏನ್ ಮಾಡ್ತಾ ಇದೆ? ಏನ್ ಮಾಡ್ತಾ ಇದ್ದೀನಿ ಹೊರಗಡೆ ಅಕ್ಕ? ಹೊರಗಡೆ ಹೋಗ್ತಿದೆ. ಹಾ ಮಾಡ್ತೀನಿ ಹೊರಗಡೆ ಆ? ಏನು? ಹೊರಗಡೆ ಹೋಗಿ ಹೊರಗಡೆ ಹೋಗ್ಲಿಲ್ಲ, ಮಡಿಲಲ್ಲೇ ಇದೆ ಅದು ಇನ್ನು. ಅಮ್ಮನ ಅಮ್ಮ ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ, ಅನುಭವಿಸ್ತಾ ಇಲ್ಲ. ಏನ್ ಮಾಡ್ತಾ ಇದೆ ಅದು? ಆ ಕಡೆ ಈ ಹೊರಗೆ ಕಡೆ ನೋಡ್ತಾ ಇರುತ್ತೆ. ಮೊಬೈಲ್ ನೋಡ್ತಾ ಇದೆ. ಇವಾಗ ಮೊಬೈಲ್ ನೋಡ್ತಾ ಇರುವಂತ ಮಗುಗೆ ಅಮ್ಮ ಎಷ್ಟು ಕಿಸ್ ಕೊಟ್ಟರು ಕೂಡ ಗಮನ ಹೋಗತ್ತಾ? ಇಲ್ಲ. ಅಪ್ಪುಗೆ ಸುಖದ ಅನುಭವ ಆಗತ್ತಾ? ಆವಾಗ ಮೊಬೈಲ್ ನೋಡ್ತಾ ಇರುವಂತ ಮಗುಗೆ ಅಮ್ಮ ಅಪ್ಪುಗೆ ಹಾಕಿದಾಗ ಆ ಸುಖದ ಅನುಭವ ಅಮ್ಮನಿಗೆ ಆಗತ್ತಾ? ಆಗತ್ತೋ ಆಗಲ್ವೋ? ಅಮ್ಮನಿಗೆ ಆಗುತ್ತೆ. ಆಗಲ್ಲ. ಅಣ್ಣ ಮಗುನ ಅಮ್ಮ ಅಪ್ಕೊಂಡಿದೆ. ಹೌದು, ಅದು ಪ್ರೀತಿ ಅನುಭವ ಅಮ್ಮ ಮಾಡ್ತಾ ಇದೆ, ಆದ್ರೆ ಮಗು ಮಾಡ್ತಾ ಇಲ್ಲ. ಮಾಡ್ತಾ ಇಲ್ವಲ್ಲ. ಯಾಕಂದ್ರೆ ಮಗುನು ಕೂಡ ಸಪೋರ್ಟ್ ಕೊಟ್ಟು ಖುಷಿ ಆಗತ್ತಲ್ವಾ? ನೀನ್ ನನ್ ಗಟ್ಟಿ ಇರಬೇಡ, ನನಗೆ ಮೊಬೈಲ್ ಆಪರೇಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಕೈ ಆಗಿಟ್ಕೊಂಡಿದ್ಯಾ ಏನ್ ಮಾಡತ್ತದು? ಕೇಳತ್ತೋ ಕೇಳಲ್ವೋ? ಕೇಳುತ್ತೆ. ಅಮ್ಮ ಮಗುಗಂತೆ ಬಿಟ್ಟು ಒಳ್ಳೆ ತಿಂಡಿಯನ್ನ ಮಾಡಿ ಇಟ್ಟಿದ್ದಾಳೆ. ಈ ಮಗು ಏನ್ ಮಾಡ್ತಾ ಹೊರಗಡೆ ಪ್ರಪಂಚದಲ್ಲಿ ನೋಡ್ತಾ ಇದ್ದಾಗ ದಾರಿಯಲ್ಲಿ ಗೋಬಿ ಮಂಚೂರಿ ಮತ್ತು ಮಸಾಲೆ ಪುರಿ ಅಂಗಡಿ ಬಂತು. ಏನ್ ಬಂತು? ಮಸಾಲ ಪುರಿ ಅಂಗಡಿ. ಅಥವಾ ಮನೆಯಲ್ಲಿ ಇದ್ದಾಗ ಪಕ್ಕದಲ್ಲಿರುವಂತ ಮಸಾಲೆ ಪುರಿದ ಸ್ಟೋವ್ ಆನ್ ಮಾಡೋದು, ಗಮ್ ಅಂತ ಮಸಾಲೆ ಏನ್ ಬರ್ತದೆ, ಸ್ಮೆಲ್ಲು ಬರ್ತಾ ಇದೆ. ಬರ್ತಾ ಇದೆ. ಅವಾಗ ಇದು ಮೊದಲು ತಿಂದಿತ್ತಲ್ಲ, ಇದು ಮೊದಲು ತಿಂದಿದ್ದೀವಿ ಅಂತ ನಾನು ಕಲಿಯೋಗೋದೆಲ್ಲ. ಓಕೆ, ಅದು ಬಂದ ತಕ್ಷಣ ಏನಾಗ್ತದೆ? ಆ ಕಡೆಗೆ ಸಂಸ್ಕಾರ ಇಮರ್ಜ್ ಆಗತ್ತೆ. ಹಾಗಿದ್ರೆ ಮಸಾಲೆ ಪುರಿ ಗೋಬಿ ಮಂಚೂರಿ ಖುಷಿಯಿಂದ ತಿಂದಿದ್ವೋ ಕಷ್ಟಪಟ್ಟು ತಿಂದಿದ್ವೋ? ಖುಷಿಯಿಂದ ತಿಂದಿದ್ವೋ ಕಷ್ಟಪಟ್ಟು ತಿಂದಿದ್ವೋ? ಖುಷಿಯಿಂದ ತಿಂದಿದ್ವಿ ಕಷ್ಟ. ಅದರದೊಂದು ಸುಖ ಇತ್ತು ತಾನೆ. ಅವಾಗ ಆ ಸ್ಮೆಲ್ ಅನ್ನು ಬಂದ ತಕ್ಷಣದಲ್ಲಿ, ಅದನ್ನ ನೋಡಿದ ತಕ್ಷಣದಲ್ಲಿ ಮನಸ್ಸೇನ್ ಮಾಡತ್ತೆ? ಆ ಸುಖವನ್ನ ಅನುಭವಿಸ್ಬೇಕು ಅಂತ ಆ ಕಡೆಗೆ ಎಳೆಯತ್ತೆ. ಅದಕ್ಕೇನ್ ಹೇಳ್ತಾರೆ? ಮಾಯೆ. ಏನ್ ಹೇಳ್ತಾರೆ? ಅದಕ್ಕೆ ಬಾಬಾ ಅಲ್ಬೇಲಾಪನ್, ಆಲಸ್ಯ. ಓಕೆ, ಸದಾ ಕಂಬೈಂಡ್ ಆಗಿರ್ತಿರೋ ಅಥವಾ ಸ್ವಲ್ಪ ಸ್ವಲ್ಪ ಎಳೆಯತ್ತೋ? ಎಳೆದಾಗ ಅಮ್ಮ ತಿಂಡಿ ತಿನ್ನೋದ ನನಗ ಬೇಡ, ನನಗ ದುಡ್ಡು ಕೊಡು. ಏನ್ ಹೇಳು? ಏನ್ ಹೇಳಿ? ದುಡ್ಡು ಕೊಡು. ಯಾಕೆ? ಗೋಬಿ ಮಂಚೂರಿ. ಗೋಬಿ ಮಂಚೂರಿ. ಅವಾಗ ಗೋಬಿ ಮಂಚೂರಿ ತಿನ್ಲಿಕ್ಕೆ ಅಮ್ಮ ಕರ್ಕೊಂಡು ಹೋಗ್ಬಿಟ್ಟು ಗೋಬಿ ಮಂಚೂರಿ ಕೊಡಿಸ್ತಾರ ಅಥವಾ ದುಡ್ಡು ಕೊಟ್ಬಿಟ್ಟು ಕಳಿಸ್ತಾರ? ಎರಡೂ ಮಾಡಲ್ಲ. ದುಡ್ಡು ಕೊಟ್ಟು ಕಳಿಸ್ತಾರ ತಾನೆ. ಕೊಡಲ್ಲ ಅಂತ ಹೇಳ್ತಾರೆ, ತಿನ್ಬೇಡ ಅಂತ ಹೇಳ್ತಾರೆ, ಆರೋಗ್ಯ ಹಾಳಾಗತ್ತೆ ಎಲ್ಲಾನು ಕೂಡ ಹೇಳ್ತಾರೆ. ಆದ್ರೆ ಮಗು ಕೇಳಿದಿದ್ದಾಗ ಏನ್ ಮಾಡ್ತಾರೆ? ದುಡ್ಡು ಕೊಟ್ಬಿಟ್ಟು ಕಳಿಸ್ತಾರೆ. ಈಗ ಗೋಬಿ ಮಂಚೂರಿ ಅಂಗಡಿಗೆ ಅಮ್ಮ ಮಗು ಇಬ್ರು ಹೋಗಿದಾರೋ, ಮಗು ಮಾತ್ರ ಹೋಗಿದ್ಯೋ? ಮಗು ಮಾತ್ರ. ಮಗು ಒಂಬಟ್ಟಿ ಆಯ್ತು ಆಗಿಲ್ವೋ? ಆಯ್ತು. ಹಾಗಿದ್ರೆ ಅಮ್ಮ ಕಳ್ಸಿರೋದಾ? ಇಲ್ಲ. ಇಲ್ಲ. ಯಾರೋಗಿದ್ದು? ತನ್ನಷ್ಟಕ್ಕನೆ. ಅಲ್ಲಿ ಹಾಕಿರುವಂತ ಗೋಬಿ ಮಂಚೂರಿ ಇದೆಯಲ್ಲ, ಅದು ನಿನ್ನೆದ್ ಗೋಬಿ, ಹುಳ ಬಂದಿರೋ ಗೋಬಿ, ಕೆಮಿಕಲ್ ಹಾಕಿರುವಂತ ಗೋಬಿ. ಅದನ್ನು ತಿಂದಾಗ ಮಗುವಿನ ಆರೋಗ್ಯ ಚೆನ್ನಾಗಾಗತ್ತೋ ಆಗಲ್ವೋ? ಆಗಲ್ಲ. ಆರೋಗ್ಯ ಹಾಳಾಗತ್ತೋ ಇಲ್ವೋ? ಹಾಳಾಗತ್ತೋ ಇಲ್ಲ? ಆಗುತ್ತೆ. ಅವಾಗ ಯಾರ ಹತ್ರ ಬರ್ತದೆ? ಆಯ್ತು. ಕಾರಣ ಯಾರು? ತಾಯಿನೋ ಮಗುನ? ಮಗುನೇ. ಹಾಗೆ ಇಲ್ಲಿ ಬಾಬಾ ಏನ್ ಹೇಳ್ತಾರೆ? ನೀವು ಸದಾ ಕಾಲ ಎಲ್ಲಿರ್ಬೇಕಂದ್ರೆ ಮಡಿಲಲ್ಲಿ. ಆದರೆ ಆವಾಗ ಆವಾಗ ಮಡಿಲಲ್ಲಿ ಇರ್ತೀರಿ, ಆವಾಗ ಆವಾಗ ಮಡಿಲಲ್ಲಿ ಇರೋದಿಲ್ಲ. ಓಕೆ, ಯಾವಾಗ ಇರ್ತೀವಿ ಯಾವಾಗ ಇರೋದಿಲ್ಲ? ನಮ್ಗೆ ಇಚ್ಛೆಗಳು ಬಂದಾಗ ಹೊರಗಡೆ ಬಂದಿರ್ತೀವಿ, ಏನು ಇಚ್ಛೆ ಇಲ್ಲ ಅನ್ನೋವಾಗ ಮಡಿಲಲ್ಲಿ ಇರ್ತೀವಿ. ರಾತ್ರಿ 8:45 ಓಕೆ, ವರದಾನ ಕ್ಲಾಸ್ ಸ್ಟಾರ್ಟ್ ಆಯ್ತು. 8:45 9:30ವರೆಗೆ ಎಲ್ಲಿದ್ದೀವಿ? ಕ್ಲಾಸಲ್ಲಿ ಇದ್ದೀವಿ, ಬಾಬನ ಮಡಿಲಿದ್ದೀವಿ. 9:30 ಆಯ್ತು, ಸ್ವಲ್ಪ ಅನಿಸ್ತು ನ್ಯೂಸ್ ನೋಡೋಣ ಅಂತ. ಏನನಿಸ್ತು? ನ್ಯೂಸ್ ನೋಡೋಣ. 9:00ವರೆಗೆ ನ್ಯೂಸ್ ಸ್ಟಾರ್ಟ್ ಆಯ್ತು, ಸರಿನಾ? 9:00 9:45 ಏನ್ ಮಾಡಿದೆ ಆಯ್ತು? ನ್ಯೂಸ್ ನೋಡಿದ್ದಾಯ್ತು. ಆಮೇಲೆ ಏನಾಗತ್ತೆ? ನ್ಯೂಸ್ ಕೆಳಗಡೆ ಕ್ರಿಕೆಟ್ ಬರ್ತದೆ. ಏನು ಬರ್ತದೆ?
ಕ್ರಿಕೆಟ್. ಸ್ವಲ್ಪ ಕ್ರಿಕೆಟ್ ನೋಡೋಣ ಅಂತ ಅನ್ಸುತ್ತೆ. ಕ್ರಿಕೆಟ್ ಕೆಳಗಡೆಗೆ ಏನು ಬರ್ತಾ ಇರ್ತದೆ? ಏನ್ ಬರ್ತದೆ? ಜೋಕ್ಸ್ ಬರ್ತಾ ಇರ್ತದೆ. ಜೋಕ್ಸ್ ನೋಡ್ತೀವಿ, ಅದ್ರ ಕೆಳಗಡೆಗೆ ಇನ್ನೊಂದು ಏನು ಬರ್ತದೆ? ಫಿಲ್ಮ್ ಹಾಡು ಬರ್ತಾ ಇರ್ತದೆ. ಅದ್ರ ಕೆಳಗಡೆಗೆ ಏನು ಬರ್ತದೆ? ಫಿಲ್ಮ್ ಬರ್ತದೆ. ಹಿಂಗ್ ಬರ್ತಾ 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 ಏನಾಗತ್ತೆ, 9ವರೆಗೆ ಹಿಡಿದಿರುವಂತ ಮೊಬೈಲು ರಾತ್ರಿ 12ವರೆವರೆಗೂ ಎಲ್ಲಿರ್ತದೆ? ತಾನೇ ಇರುತ್ತೆ. ಕೈಯಲ್ಲಿ. ನಿದ್ರೆ ಬರ್ತದೋ ಬರಲ್ವೋ? ಇಲ್ಲ. ಅದ್ರ ಎಫೆಕ್ಟ್ ಏನಾಗತ್ತೆ ಅಂದ್ರೆ ಅಮೃತ ವೇಳೆಯಲ್ಲಿ ಬಾಬನನ್ನ ಪ್ರೀತಿಯಿಂದ ಕರಿತಾ ಇರ್ತೀವಿ. ಹೇಗೆ? ಬಾಬಾ. ಬಾಯಿಂದನೂ ಕರಿತೀವಿ, ಮುಖದಿಂದನೂ ಕರಿತೀವಿ, ಸಂಕಲ್ಪದಿಂದನೂ ಏನ್ ಮಾಡ್ತಿರ್ತೀವಿ? ಬಾಬನಿಗೆ ಕರಿತಾನೆ ಇರ್ತೀವಿ. ಅವಾಗ ಏನಾಯ್ತು? ಬಾಬಾ ಹೇಳ್ತಾರೆ, ಮಾಯೆ ಬೇರೆ ಬೇರೆ ರೂಪದಲ್ಲಿ ಬರ್ತದೆ. ಮಾಯಾಕ್ಕೆ ಅನೇಕ ಸ್ವರೂಪೋಂ ಕೋ ತೋ ಜಾನ್ ಗಯೇ ಹೋ ನಾ. ಮಾಯೆ ಯಾವ್ಯಾವ ರೂಪದಲ್ಲಿ ಬರ್ತದಂತೆ? ಅನೇಕ ರೂಪಗಳು. ಗೋಬಿ ವೇಷ ಮಂಚೂರಿ, ಮಸಾಲೆ ಪುರಿ, ಬಂಗಾರ, ಆಮೇಲೆ ಯೂಟ್ಯೂಬು, ಗೂಗಲ್ಲು, ಬೇರೆ ಬೇರೆ ರೂಪದಲ್ಲಿ ಏನ್ ಮಾಡ್ಬಿಡ್ತದ? ಮೊಬೈಲು, ಊರ್ ಸುತ್ತೋದು, ರುಚಿ, ಶಬ್ದ, ಹೊಗಳಿಕೆ, ಸನ್ಮಾನ, ಗಾಯನಿಗೆ ವೆರೈಟಿ ರೂಪದಲ್ಲಿ ಬೇರೆ ಬೇರೆ ಆತ್ಮಗಳಿಗೆ ಬೇರೆ ಬೇರೆ ಲೆವೆಲ್ ಅಲ್ಲಿ ಏನಾಗ್ತಾ ಹೋಗ್ತಾರಂತೆ? ಬರ್ತಾರೆ. ಯಾವಾಗ ಮಾಯೆ ಬರುತ್ತೋ ಮಗು ಏನಾಗ್ಬಿಡ್ತದೆ? ಒಬ್ಬಂಟಿ ಅಲ್ವಾ? ಕೆಲವೊಂದ್ಸಲ ಏನ್ ಮಾಡ್ತಾರೆ ಗೊತ್ತಾ? ಮಕ್ಕಳಿದಾರಲ್ಲ, ಅಮ್ಮನ ಮಡಿಲಲ್ಲಿ ಇರೋದಿಲ್ಲ. ಯಾಕೆ? ಯಾಕೆ? ಅಮ್ಮನ ಮಡಿಲಲ್ಲಿದ್ರೆ ಅಮ್ಮ ಚಾಕ್ಲೇಟ್ ತಿನ್ಸೋದಿಲ್ಲ. ಮಗು ಯಾರ ಹತ್ರ ಹೋಗತ್ತೆ? ಯಾರ ಹತ್ರ ಹೋಗುತ್ತೆ? ಅಂಗಡಿ ಬೆಳಿ ಯಾರು ಚಾಕ್ಲೇಟ್ ಅನ್ನ ಕೊಡ್ತಾರೋ ಅವ್ರ ಕೈಯಲ್ಲಿ ಆ ಚಾಕ್ಲೇಟ್ ಕೊಡೋದ್ ಮೊದಲು 50 ಪೈಸೆ ಕೊಡ್ತಾರೆ, ಆಮೇಲೆ 5 ರೂಪಾಯಿ ಕೊಡ್ತಾರೆ, ಆಮೇಲೆ 10 ರೂಪಾಯಿ ಕೊಡ್ತಾರೆ, ಆಮೇಲೆ ಐಸ್ ಕ್ರೀಮ್ ತಿನ್ನಿಸ್ತಾರೆ. ಆವಾಗ ಅವ್ರನ್ನ ನೋಡಿದ ತಕ್ಷಣದಲ್ಲಿ ಮಗು ಕೈ ಮಾಡಿದ ತಕ್ಷಣ ಏನ್ ಮಾಡ್ಬಿಡ್ತದೆ? ಬಂದು ಹೋಗ್ಬಿಡ್ತದೆ. ಹಾಗೆ ನೀವು ಕೂಡ ಏನ್ ಮಾಡಿದಿರಿ? ಮಾಯೆಯ ರೂಪದಲ್ಲಿ ಸ್ನೇಹಿತರ ಜೊತೆಗೆ, ಬೇರೆ ಮನುಷ್ಯಾತ್ಮರ ಜೊತೆಗೆ, ಸಂಬಂಧಿಗಳ ಜೊತೆಗೆ, ವಿಕಾರದ ಜೊತೆಗೆ ಏನ್ ಮಾಡ್ತಾ ಇದ್ದೀರಾ? ಹೋಗ್ತಾ ಇದ್ದೀರಾ ಅಂತ ಬಾಬಾ ಕೇಳ್ತಿದ್ದಾರೆ. ಮಾಯಾ की अनेक रूपों को तो जान गए हो ना, बहुत चतुराई से अपना रंग लगा देती है. ತುಂಬಾ ಬುದ್ಧಿವತೆಗೆಯಿಂದ ಏನ್ ಮಾಡ್ಬಿಡ್ತಾರದು? ಹೇಳ್ಕೊಂಡ್ಬಿಡತ್ತೆ. ಅಣ್ಣವ್ರು ಏನ್ ಮಾಡುದು? ನಮ್ಗೆ ಅದೆಲ್ಲ ತಿನ್ಬೇಕು ಅಂತ ಮನ್ಸಿರ್ಲಿಲ್ಲ. ರಿಲೇಷನ್ ಮಾಡಿದ ಫಂಕ್ಷನ್ ಇತ್ತಾ, ಹೋಗದೆ ಇರ್ಲಿಕ್ಕೆ ಆಗೋದಿಲ್ವಲ್ಲ, ಹೋಗಿದ್ವಲ್ಲ, ಅಲ್ಲೇನ್ ಮಾಡ್ತಾ ಇದ್ರು? ಎಲ್ಲವನ್ನ ಇಟ್ಬಿಟ್ಟಿದ್ರು. ಫ್ರೆಂಡ್ ಸರ್ಕಲ್ ಎಲ್ಲ ಸಿಕ್ಕಿದ್ರು. ಅದಕ್ಕಾಗಿ ಅವ್ರ ಎದುರುಗಡೆ ಹೋದಾಗ ಗಮ್ಮತ್ತ ವಾಸನೆ ಬಂದ್ಬಿಡ್ತು. ಅಲ್ಲಿ ಯಾರು ಬೀಕೆಗಳು ಇರ್ಲಿಲ್ಲ. ಆ ಕಡೆ ಈ ಕಡೆ ನೋಡಿದ್ವಿ, ಯಾರು ಇರ್ಲಿಲ್ಲ, ಕಾಣೋದಿಲ್ಲ ಅಂತ ಏನ್ ಮಾಡ್ಬಿಟ್ವಿ? ಸ್ವಲ್ಪ ಟೇಸ್ಟಿಗೆ ಅಂತ ತಗೊಂಡ್ಬಿಟ್ವಿ. ಅಣ್ಣವ್ರೆ ಚೆನ್ನಾಗಿತ್ತು, ಯಾರು ನೋಡುದಿಲ್ವಲ್ಲ, ಬಾಬಾ ನೀವು ಸಾರಿ ಹೇಳೋಣ ಅಂತ ಏನ್ ಮಾಡ್ಬಿಟ್ವಿ? ತಿನ್ಬಿಟ್ವಿ. ಏನಾಯ್ತು? ಏನಾಯ್ತು? ಮದುವೆ ಮನೇಲಿ ತಿಂದಿದ್ದು ಏನಾಯ್ತು? ಶ್ರೀಮತ ಎಲ್ಲವೂ ಇತ್ತು. ತಿಂದಾಗ ಹಳೇದೇನ ಸಂಸ್ಕಾರ ಮರ್ಜ್ ಆಗ್ತಾ ಇತ್ತು, ಮತ್ತೆ ವಾಪಸ್ ಏನಾಯ್ತು? ಈ ಮರ್ಜ್. ಯಾವಾಗ ಮದುವೆ ಮನೇಲಿ ತಿಂದಿರ್ತಾರೋ ನೆಕ್ಸ್ಟ್ ಸಾಯಂಕಾಲ ಆದ ತಕ್ಷಣದಲ್ಲಿ 2 ವೀಲರ್ ಇಂದ ವಾಪಸ್ ಮನೆಗೆ ಬರ್ಬೇಕಾದ್ರೆ ಯಾವ ಅಂಗಡಿ ನೆನಪಿಗೆ ಬರ್ತಾ ಇರ್ತದೆ? ಯಾವ ಅಂಗಡಿ ನೆನಪಿಗೆ ಬರ್ತದೆ? ಅದೇ ಅದೇ ಏನ್ ಗೋಬಿ ಮಂಚೂರಿ ಅಂಗಡಿ ನೆನಪು ಬರ್ತದೆ. ಯಾಕೆ ಹೇಳಿ? ಮೊದಲೇ ದಿನ ತಿಂದಿರ್ತೀರಲ್ಲ, ಅದೇನ್ ಮಾಡ್ತಾ ಇರ್ತದೆ? ಎಳಿತಾ ಇರ್ತದೆ. ಹೀಗೆ ನಿಧಾನಕ್ಕೆ ಮಾಯ ಏನ್ ಮಾಡ್ಬಿಡ್ತದೆ? ತನ್ನ ಕಡೆಗೆ ಕರ್ಕೊಂಡ್ಬಿಡ್ತದೆ. ಎಳ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ನಿನ್ನೆ ಬಾಬಾ ಹೇಳ್ದಲ್ಲ, ನುಮಾ ಶಾಮ ಯೋಗನೂ ಬಿಟ್ಬಿಡ್ತೀವಿ. ಎಲ್ಲಿಗೆ ಓಡ್ತೀವಿ? ಗೋಬಿ ಮಂಚೂರಿ. ಗೋಬಿ ಮಂಚೂರಿ ಅಂಗಡಿಗೆ ಹೋಗ್ಬಿಡ್ತೀವಿ. ಅಲಗ್ ಹೋನಾ ಅರ್ಥಾತ್ ಮಾಯಾ ಕಿ ರಂಗ್ ಮೇ ರಂಗನಾ. ತಾಯಿಯಿಂದ ಬೇರೆ ಆಗೋದು ಅಂತದೇನರ್ಥ? ಏನು? ಮಾಯೆಯ ರಂಗಿನಲ್ಲಿ ಇರೋದು. ಇವತ್ತಿನ ಮಕ್ಕಳು ಏನ್ ಮಾಡ್ತಾರೆ? ಚಿಕ್ಕವರಿದ್ದಾಗ ನಂಗೆ ಸಪರೇಟ್ ಆಗಿ ರೂಮ್ ಬೇಕು, ಸಪರೇಟ್ ಆಗಿ ಮೊಬೈಲ್ ಬೇಕು ಅಂತ ಹೇಳ್ತಾರೆ. ಯಾಕೆ? ಯಾಕೆ? ಅವ್ರಿಗೆ ಏನ್ ಬೇಕಾದ್ ನೋಡ್ಬೋದು. ಅಪ್ಪ ಅಮ್ಮನ ಜೊತೆಯಲ್ಲಿ ಹಾಲಲ್ಲಿ ಸಾಮೂಹಿಕವಾಗಿ ಟಿವಿ ನೋಡ್ಬೇಕಾದ್ರೆ ನಮಗೆ ಬೇಕಾಗಿರುವಂತ ವಿಕಾರಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮವನ್ನ ನಮ್ಗೆ ನೋಡ್ಲಿಕ್ಕೆ ಬಿಡೋದು. ಆಗುವುದಿಲ್ಲ. ತೀರ್ಥಕ್ಷೇತ್ರಕ್ಕೆ ಪ್ರವಾಸಕ್ಕೆ ಹೋಗ್ಬೇಕಾದ್ರೆ ಅಪ್ಪ ಅಮ್ಮನ ಜೊತೆಗೆ ಮಕ್ಕಳು ಹೋಗೋದಿಲ್ಲ. ಯಾರ ಜೊತೆಗೆ ಹೋಗ್ತಾರೆ? ಫ್ರೆಂಡ್ಸ್ ಜೊತೆ ಕಾರಣ
ಅವ್ರಿಗೆ ಅಲ್ಲಿ ಬೇಕಾಗಿರೋ ಸಿಕ್ಕಿರುತ್ತೆ. ವೀಕೆಂಡ್ ಪಾರ್ಟಿ, ನಾನ್ ವೆಜಿಟೇರಿಯನ್ನು, ರೆಸಾರ್ಟು, ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ನದಿಗೆ ಹೋಗ್ಬಿಟ್ಟು ಬೇಕಾದ್ರೂ ಹಾರಿ, ಸ್ವಿಮ್ಮಿಂಗ್ ಬೇಕಾದ್ರೆ ಮಾಡಿ, ಎಷ್ಟು ಬೇಕಾದ್ರೂ ತಿನ್ನಿ, ಯಾರ ಜೊತೆಗೆ ಜಗಳ ಮಾಡಿ, ಯಾರು ಹೇಳೋರು ಇಲ್ಲ. ಅದೇ ಅಪ್ಪಮ್ಮನ ಜೊತೆಗೆ ಹೋದ್ರೆ ಅದು ಬೇಡ ಇದು ಬೇಡ, ನದಿ ಹತ್ರ ಹೋಗ್ಬೇಡ, ಸಮುದ್ರಕ್ಕೆ ಹೋಗ್ಬೇಡ, ಹಾಗೆ ಮಾಡು ಹೀಗೆ ಮಾಡು, ದೇವಸ್ಥಾನಕ್ಕೆ ಹೋಗು, ನಮಸ್ಕಾರ ಮಾಡು, ಪಂಚೆ ಉಟ್ಕೋ, ತಣ್ಣೀರ್ ಸ್ನಾನ ಮಾಡು. ಅಯ್ಯ, ಇದು ಯಾರ ಅಪ್ಪಮ್ಮನ ಜೊತೆಗೆ ಹೋಗ್ತಾರೆ? ಫ್ರೆಂಡ್ಸ್ ಜೊತೆಗೆ ಹೋದ್ರೆ ಏನ್ ಮಸ್ತ್ ಮಾಡಿ? ಮಸ್ತ್. ಎಂಜಾಯ್. ಆ ಸಂಸ್ಕಾರನೂ ಕೂಡ ನಮ್ಮಲ್ಲಿ ಇದೆಯಲ್ಲ. ಹಾಗೆ ನಿಧಾನಕ್ಕೆ ಮಾಯ ಜೊತೆಲಿ ಇರ್ತಾ 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 ಏನಾಗುತ್ತೆ? ಮಾಯಾಕ ಸಂಗಕ ರಂಗ್ ರಂಗ್. ಮಾಯಿ ಸ್ನೇಹಿತನ ರೂಪದಲ್ಲಿ, ಟಿವಿಯ ರೂಪದಲ್ಲಿ, ಮೊಬೈಲ್ ರೂಪದಲ್ಲಿ, ಮತ್ತೆ ಯಾವ ರೂಪದಲ್ಲಿ ಬರ್ತದೆ? ರಂಗದ ರೂಪದಲ್ಲಿ. ಅಣ್ಣವ್ರೆ, ಹೊರಗಡೆ ಹೋಗ್ಬಿಟ್ಟು ನಾವು ತಿಂದಾಗ ತಾನೇ ಗೊತ್ತಾಗತ್ತೆ. ನಾವು ಹೊರಗಡೆ ಹೋಗಿ ತಿನ್ನೋದೇ ಇಲ್ಲಪ್ಪ. ಆವಾಗ ತರ್ಸ್ಕೊಂಡ್ ತಿಂತೀವಿ. ಹಾ, ನೋಡಿ ನಾಗರತ್ನಕ್ಕರು ಹೆಂಗ ಅನುಭವ ಇದೆ. ಜೊಮ್ಯಾಟೋದಲ್ಲಿ ತರಿಸ್ಕೊಂಡು ತಿಂತೀವಿ, ನಾವು ಒಬ್ಬರೇ ಇರ್ತೀವಿ, ಅದಕ್ಕೆ ಸಂಘಟನೆ ಇದೆ. ನಾವು ಒಬ್ಬರೇ ಇಟ್ಕೊಂಡು ಮನೇಲಿ ತಿಂದಾಗ 4 ಗೋಡೆ ಮಧ್ಯದಲ್ಲಿ ಡೋರ್ ಹಾಕೊಂಡ್ಬಿಟ್ಟು ತಿಂದ್ಬಿಟ್ವು. ಅಪ್ಪ ಯಾರಿಗೆ ಗೊತ್ತಾಗ್ತದೆ? ಬಾಬಂಗ್ ಗೊತ್ತಾಗುತ್ತೆ. ಅದಕ್ಕಾಗಿ ಇವತ್ತು ಕ್ಲಾಸಲ್ಲಿ ಹೇಳಿರೋದು, ಮಕ್ಕಳು ಇಂಥದನ್ನು ಮಾಡ್ತಾರೆ ಅಂತಾನೆ ಬಾಬಾ ಏನ್ ಮಾಡಿರ್ತಾರೆ? ಈ ಎಲ್ಲ ವಿಷಯವನ್ನ ತಿಳಿಸ್ತಾರೆ. ಅದಕ್ಕಾಗಿ ನಿಧಾನಕ್ಕೆ ಮಾಯ ರಂಗ ಏನಾಗ್ತಾ ಹೋಗ್ತದೆ? ಬರ್ತಾ ಹೋಗುತ್ತೆ. ಟೀ ಕುಡ್ದವ್ರಿಗೆ ಯಾವ ನಶೆ ಇರ್ತದೆ? ಯಾವ ನಶೆ ಏನಿರ್ತದೆ ಟೀ ಕುಡ್ದವರಿಗೆ? ಟೀ ಕುಡಿದ್ರೆ ಜನರಿಗೆ ಯಾವ ನಶೆ ಇರ್ತದೆ? ಟೀ ನಶೆನೇ ಟೀ ಇರುತ್ತೆ. ನಶೆ ಇರುತ್ತೆ. ಮಜ್ಜಿಗೆ ಕುಡಿದ್ರೆ, ಮಜ್ಜಿಗೆ ನಶೆ, ಸರಾಯಿ ಕುಡಿದ್ರೆ, ಸಾರಾಯಿ ನಶೆ, ಹಾಗೆ ಮಾಯೆ ಜೊತೆಗಿದ್ರೆ ಯಾವ ನಶೆ ಇರ್ತದೆ? ಮಾಯ ಮಾಯಾ ಆ ನ- ನಶೆ ಇರುತ್ತೆ. ಆಕರ್ಷಣೆ. ಆ ನಶೆ ಇರ್ದಾಗ ಅಷ್ಟಕ್ಕೆ ನಿಲ್ಲೋದಿಲ್ಲ ಅವ್ರು, ಇನ್ನೂ ನಶೆ ಲೆವೆಲ್ ಮೇಲೆ ಹೋಗ್ಲಿಕ್ಕೆ ಏನ್ ಮಾಡ್ತಿರ್ತಾರ ಅವರು? ಹೆಚ್ಚು ಮಾಡ್ಕೊಂತಾರೆ. ಗೋಬಿ ಮುಂಚೂರಿ ಬಂದವರು, ಮಸಾಲೆ ಪುರಿಗೆ ಬಂದವರು, ರಾತ್ರಿಗೆ ಆಮೇಲೆ ಏನ್ ಮಾಡ್ಬಿಡ್ತಾರೆ? ಪನ್ನೀರ್ ಮಸಾಲಕ್ಕೆ ಹೋದವರು ಮರುದಿನ ಬೆಳಿಗ್ಗೆ ಪರೋಟಕ್ಕೂ ಕೂಡ ಬಂದ್ಬಿಡ್ತಾರೆ. ಆಮೇಲೆ ಮಧ್ಯಾಹ್ನ ಏನಾಗ್ತದೆ? ಆಫೀಸಿಗೆ ಹೋಗ್ಬೇಕಾದ ನಿಧಾನಕ್ಕೆ ಪಾನಿಪುರಿ. ಘೀ ರೈಸು ಕೂಡ ಬಂದ್ಬಿಡ್ತದೆ. ಅವಾಗ ದಿನದಲ್ಲಿ 3 ಹೊತ್ತು ಇಲ್ಲಿ ಜೊಮೆಟೊ. ಇದು ಸ್ಥೂಲವಾಗಿ ಬಾಬಾ ಹೇಳ್ತಾರ. ಹಾಗೆ ನಿಧಾನಕ್ಕೆ ಏನ್ ಮಾಡೋದು? ಲೌಕಿಕದವ್ರ ಹತ್ರ ಮಾತಾಡೋದು, ಅವ್ರದ್ದು ಇವ್ರದ್ದು ಸುದ್ದಿ ಮಾತಾಡೋದು. ಓಕೆನಾ? ಯಾವ್ಯಾವ ಸೆಂಟರ್ನಲ್ಲಿ ಏನೇನು ಆಗಿದೆ ಅಂತ ತಿಳ್ಕೊಳ್ಳೋದು, ಬ್ರೇಕಿಂಗ್ ನ್ಯೂಸ್ ತಿಳ್ಕೊಳ್ಳೋದು, ಇದೆಲ್ಲ ಏನು? ವೆರೈಟಿ माया। यह अलबेलापन आलस्य बहुत भिन्न भिन्न रूप से आता है. ಈ ರೀತಿ ಹುಡುಗಾಟಿಕೆ ಆಲಸ್ಯ ಹೇಳುವಂಥದ್ದು ಏನಾಗ್ತದೆ? ಬೇರೆ ಬೇರೆ ರೂಪದಲ್ಲಿ ಬರ್ತದೆ. ಯಾಕಂದ್ರೆ ಸೀರಿಯಸ್ನೆಸ್ ಇಲ್ಲವಲ್ಲ, ನಡೆಯುತ್ತೆ, ಏನ್ ತೊಂದರೆ ಇಲ್ಲ, ಯಾರು ಹೇಳೋರು ಕೇಳೋರು ಇಲ್ಲ. ಈ ರೀತಿ ಹುಡುಗಾಟಿಕೆಯಲ್ಲಿ ಇದ್ದವರಿಗೆ ಲಾಸ್ಟ್ ನಾಳೆ ದಿನ ಎಕ್ಸಾಮ್ ಅಂತದ್ದು ಏನಾಗ್ತದೆ? ಭಯ. ಆಕಾಶ ಕಳಿಸಿಬಿಟ್ಟು ತಲೆ ಮೇಲೆ ಬಿದ್ದಂಗೆ ಆಗುತ್ತೆ. ಯಾಕಂದ್ರೆ ಪೂರ್ತಿ ಜೀವನದಲ್ಲಿ ನಾಳೆ ಓದೋಣ ನಾಳೆ ಓದೋಣ ನಾಳೆ ಓದೋಣ ಅಂತ ಏನ್ ಮಾಡಿರ್ತಾರೆ? ಪೋಸ್ಟ್ಪೋನ್ ಮಾಡಿರ್ತಾರೆ. ಮುರಳಿಯನ್ನ ಕೇಳಿರೋದಿಲ್ಲ, ಮುರಳಿಯ ಮಾತನ್ನ ಜೀವನದಲ್ಲಿ ಧಾರಣೆ ತರೋದಿಲ್ಲ, ತಾವು ಮಾಡಿರುವಂತ ತಪ್ಪನ್ನ ತಮ್ಮ ಜೀವನದಲ್ಲಿ ಸರಿ ಮಾಡಿಕೊಳ್ಳೋದಿಲ್ಲ. ಅವಾಗ ಏನಾಗ್ತದೆ? ಪುನಃ ಪುನಃ ತಪ್ಪುಗಳು ಆಗ್ತಾ ಇರ್ತವೆ. ಅದಕ್ಕಾಗಿ ಎಕ್ಸಾಮ್ ಅಲ್ಲಿ ಅವ್ರು ಏನಾಗ್ತಾರೆ? ಫೇಲ್ ಆಗ್ತಾ ಇರ್ತಾರೆ ಅಲ್ವಾ? ಬಚ್ಚೆ ಬಿ ಉಸ್ಕೋ ಪಹಚಾನ್ ನಹೀ ಪಾತೆ ಹೈ. ಬಾಬಾ ಹೇಳ್ತಾರೆ ಯಾವ ರೀತಿ ಮಾಯೆ ಬರುತ್ತೆ ಅಂತಂದ್ರೆ ಮಕ್ಕಳೂನು ಕೂಡ ಅದನ್ನು ಗುರುತಿಸ್ಲಿಕ್ಕೆ ಆಗೋದಿಲ್ಲ. ಗುರುತಿಸ್ಲಿಕ್ಕೆ ಆಗೋದಿಲ್ಲ ಅಂತಂದ್ರೆ ಏನರ್ಥ? ಅದು ಅಷ್ಟು ಆಕರ್ಷಣೆಯಲ್ಲಿರುತ್ತೆ, ಖುಷಿ ಹೇಗೆ ಹೇಗೆ ಅದು ಮಾಯೆ ಅಂತ ಗೊತ್ತೇ ಆಗೋದಿಲ್ಲ ಅಂತ ಹೇಗೆ? ಅದು ಇಷ್ಟ ಆಗ್ತಾ ಇರುತ್ತೆ ಅದು. ಕೇಳಿ, ಇವಾಗ ಲೌಕಿಕದವ್ರ ಹತ್ರ ಮಾತಾಡೋದು, ಊರ್ ಸುದ್ದಿ ಮಾತಾಡೋದು ಸರಿನೋ ತಪ್ಪು? ತಪ್ಪು ತಾನೆ. ಅವಾಗ ನಾವೇನ್ ಹೇಳ್ತೀವಿ? ಅಣ್ಣವ್ರೆ, ಲೌಕಿಕದವ್ರ ಜೊತೆಗೆ ಫೋನ್ ಮಾಡೋದನ್ನ ನಾವು ನಿಲ್ಸಿಬಿಟ್ಟಿದೀವಿ, ಮಾತಾಡ್ತಾನೇ ಇಲ್ಲ, ಅವ್ರು ಇವ್ರ ಸುದ್ದಿ ತೆಗಿತಾ ಇಲ್ಲ. ಯಾಕೆ ಹೇಳಿ? ವ್ಯರ್ಥ ತಾನೆ, ಅದಕ್ಕಾಗಿ ನಾವು ಮಾತಾಡ್ತಾ ಇಲ್ಲ. ಅವ್ರು ಮಾಡಿದ್ ಸರಿ ಇದೆ ತಾನೆ? ಸರಿ ಇದೆಯೋ ಇಲ್ವೋ? ಅವ್ರು ಮಾಡ್ತಾ ಇರೋದು ಸರಿ ಇದೆಯೋ ಇಲ್ವೋ? ಅಂದ್ರೆ ಅವ್ರ ಜೊತೆಲಿ ಮಾತಾಡ್ತಾ ಇಲ್ಲ, ಸಂಕಲ್ಪಗಳು ಬರ್ತಾ ಇದೆ ಅಂದ್ರೆ ಸರಿ. ಅಲ್ಲ, ಫೋನಲ್ಲೂ ಮಾತಾಡ್ತಿಲ್ಲ, ನಿಧಾನ ಸಂಬಂಧ ಕಡಿಮೆ ಆಗಿದೆ, ಅವರು ಕೂಡ ಮಾತಾಡೋದು ನಿಲ್ಲಿಸಿದ್ದಾರೆ, ಕಡಿಮೆ ಆಗ್ತಾ ಹೋಗ್ತಾ ಇದೆ. ಓಕೆ, ಅಣ್ಣವ್ರು ಇವಾಗ ಸ್ವಲ್ಪ ಆರಾಮ್ ಆಗ್ತಾ ಇದೆ, ಅವ್ರ ಜೊತೆಗೆ ಮಾತಾಡದೆ ಮನಸ್ಸು ಆ ಕಡೆ ಈ ಕಡೆ ಹೋಗ್ತಾ ಇತ್ತು ಅಲ್ವಾ ಅಂತ ಬಿಟ್ಟು ಏನ್ ಮಾಡ್ತಾರೆ? ನಿಲ್ಸಿದ್ದಾರೆ.
ನಿಲ್ಲಿಸಿರ್ತಾನೆ. ಸರಿ, ತುಂಬಾ ಒಳ್ಳೆ ಇದ್ದೇನೆ. ಆದರೆ ಏನ್ ಹೇಳಿ? ಆದರೆ ಲೌಕಿಕದವ್ರ ಹತ್ರ ಊರ್ ಸುದ್ದಿ ಮಾತಾಡೋದು ನಿಲ್ಲಿಸಿಬಿಟ್ಟು ಅಲೌಕಿಕದವ್ರ ಹತ್ರ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ. ಏನ್ ಮಾಡ್ತಾರೆ? ಅಲೌಕಿಕ ಅಲೌಕಿಕದವ್ರ ಹತ್ರ ನಿಮ್ ಸೆಂಟರ್ ನಲ್ಲಿ ಹೆಂಗಿದೆ, ಅಕ್ಕವ್ರು ಹೆಂಗಿದ್ದಾರೆ, ಸ್ಟೂಡೆಂಟ್ಸ್ಗಳು ಹೆಂಗಿದ್ದಾರೆ, ಇದು ಸರಿನಾ? ತಪ್ಪು. ತಪ್ಪು. ಹಾಗೆ ಇಲ್ಲಿ ಏನಾಗ್ತದೆ ಅಂತಂದ್ರೆ, ಈಗ ಸೂಕ್ಷ್ಮ ರೂಪದಲ್ಲಿ ಮಾಯ ಏನ್ ಮಾಡ್ಬಿಡ್ತದೆ? ಸಿಕ್ಕಾಕೊಂಡ್ಬಿಡ್ತಾರೆ. ನೀವು ಲೌಕಿಕದವ್ರ ಹತ್ರ ಇಲ್ಲ, ಹೌದು, ಆದ್ರೆ ಅಲೌಕಿಕದವ್ರ ಹತ್ರ ಮಾತಾಡ್ತಿರೋದು ಯಾವ ವಿಷಯ? ಯಾವ ವಿಷಯ? ಬ್ರೇಕಿಂಗ್ ನ್ಯೂಸ್. ಹೌದು ತಾನೆ? ಎಲ್ಲಿ ಏನಾಯ್ತು, ಯಾರಿಗೆ ತೊಂದರೆ ಆಯ್ತು, ಯಾರು ತಪ್ಪು ಮಾಡಿದ್ರು, ಯಾರಿಗೆ ನಿಂದನೆ ಮಾಡಿದ್ರು, ಯಾರಿಗೆ ಅಕ್ಕೋರು ಬೈದ್ರು, ಯಾಕೆ ಬೈದ್ರು, ಅಲ್ಲ ಹಾಗಿಲ್ಲ ಇಲ್ಲಿ ಹೀಗಿಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ನಮ್ಮ ಹತ್ರನೂ ಫೋನ್ ಮಾಡಿ ಶುರು ಮಾಡ್ಕೊಂಡು. ಸರಿನೋ ತಪ್ಪು? ತಪ್ಪು. ಅದಕ್ಕಾಗಿ ಮಕ್ಕಳು ಕೂಡ ಏನ್ ಮಾಡ್ತಾರಂತೆ, ತಪ್ಪು ಮಾಡ್ಬಿಡುದು. ಸರಿ, ಇನ್ನು ನೆಕ್ಸ್ಟ್ ಲೆವೆಲ್ ಕೇಳಿ. ಸಹೋದರ ಸಹೋದರಿ ಹತ್ರ ಮಾತಾಡೋದು ಬಿಟ್ಬಿಟ್ಟು ನೆಕ್ಸ್ಟ್ ಬಾಬನ ಹತ್ರ ಅದೇ ವಿಷಯ ಚರ್ಚೆ ಆಗ್ತದೆ. ಬಾಬನ ಹತ್ರ ಹೋದಾಗ ಏನಾಗ್ತದೆ? ಅದೇ ಚರ್ಚೆ. ಯಾವ ಚರ್ಚೆ? ಅವ್ರ ಬಗ್ಗೆ ಕಂಪ್ಲೇಂಟ್. ಬಾಬಾ ಆತ್ಮ ಸರಿ ಇಲ್ಲ, ಈ ಸೆಂಟರ್ ಟೀಚರ್ ಸರಿ ಇಲ್ಲ, ಯೋಗೇಶ್ ಅಣ್ಣ ಸರಿ ಇಲ್ಲ, ಬೈತಾ ಇರ್ತಾರೆ. ಅವಾಗೇನಾಯ್ತು? ಮಾಯೆ ಬಂತೋ ಬಂದಿಲ್ವೋ? ಬಂತು. ಬಾಬನ ಎದುರುಗಡೆ ವಿಶ್ವ ಸೇವೆ ಮಾಡಕ್ ಹೋಗೋದರ ಬದಲು ಈ ಎಲ್ಲ ವಿಷಯವನ್ನ ತೆಗೆದುಕೊಂಡು ಕಂಪ್ಲೇಂಟ್ ಮಾಡ್ಕೊಂಡ್ಬಿಟ್ಟು ಬೇರೆಯವರ ಸರಿ ತಪ್ಪನ್ನ ತೋರ್ಸ್ಲಿಕ್ಕೆ ನಿಮ್ಗೇನಾದ್ರು ಬಾಬಾ ರೈಟ್ಸ್ ಕೊಟ್ಟಿದಾರ ಅಥವಾ ಆ ಪಾತ್ರವನ್ನ ಮಾಡಿ ಅಂತ ಹೇಳಿದಾರ? ಇಲ್ಲ. ಸ್ಕೂಲಿಗೆ ಹೋದಾಗ ಟೀಚರ್ ಏನ್ ಪಾಠ ಮಾಡ್ತಾರೆ ಅದನ್ನ ಕೇಳಬೇಕು, ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕು, ಅಷ್ಟು ತಾನೆ. ಪಕ್ಕದವ್ರು ಏನು ಮಾಡ್ತಾರೆ ಅದು ನಿಮ್ಗೆ ಸಂಬಂಧ ಇಲ್ಲ. ಇಲ್ಲ. ನೀವು ಕ್ಲಾಸಿಗೆ ಬಂದಿದ್ರೆ ನೀವು ಪಾಠ ಕೇಳಿ ಅಲ್ಲ. ಯಾರು ಗ್ರೌಂಡಿಗೆ ಹೋಗ್ತಾ ಇದ್ದಾರೆ, ಯಾರು ಲೈಬ್ರರಿಗೆ ಹೋಗ್ತಾ ಇದ್ದಾರೆ, ಯಾರು ಫಿಲ್ಮ್ ಥಿಯೇಟರ್ಗೆ ಹೋಗ್ತಾ ಇದ್ದಾರೆ, ಯಾರು ಕ್ಯಾಂಟೀನಿಗೆ ಹೋಗ್ತಾ ಇದ್ದಾರೆ, ಅದು ನಿಮಗೆ ಬೇಡ. ನಿಮ್ದೇನಿದೆ ಅದನ್ನ ನೀವು ನೋಡ್ಕೊಂಡು ಹೋಗಿ ಅಲ್ಲ. ಅದು ನಾವ್ ಇವತ್ತು ಮಾಡೋದು ಏನು ಕೆಲಸ ಹೇಳಿ ನೋಡೋಣ? ಅಮೃತ ವೇಳೆಯಲ್ಲಿ ನುಮಾಶಾಮದಲ್ಲಿ ಯೋಗದಲ್ಲಿ ಎಲ್ಲ ಮಾಡೋ ಕೆಲಸ ಏನು? ಬೇರೆಯವರ ಬಗ್ಗೆ ಕಂಪ್ಲೇಂಟ್ ಅನ್ನ ಮಾಡೋದು. ಯಾರ ಹತ್ರ? ಬಾಬಾ ಬರ್ತಾರೆ, ಮಗು ಅಂತ ಬರ್ತಾರೆ, ನಾವೇನ್ ಮಾಡ್ತೀವಿ? ಕಂಪ್ಲೇಂಟ್ ಹೇಳ್ತಾರೆ. ಮೊದ್ಲು ಇದನ್ ಕೇಳಿದ್ದೋ ನೋಡಿ, ಹಿಂಗೆ ನೀನು ಯಜ್ಞದಲ್ಲಿ ಹಿಂಗಾದ ಸರಿನಾ, ನೀನ್ ಹಿಂಗ್ ಮಾಡು ಸರಿನಾ? ಎಲ್ಲಾ ಬಿಟ್ಟು ನಿಮ್ಮ ಹತ್ರ ಬಂದು ನಿಮ್ಮ ಯಜ್ಞದಲ್ಲೂ ಹಿಂಗ್ ನಡೆಯತ್ತಾ? ನೀನೆಂತ ಭಗವಂತ, ನೀನೆಂತ ತಂದೆ, ನೀನ್ ಹೆಂಗ್ ಒಪ್ಪಬೇಕು? ಬೇರೆ ಎಲ್ಲೂ ನಡಿಬಾರ್ದು ಅಂತ ತಾನು ಇಲ್ಲಿಗೆ ನಾವು ಬಂದಿದ್ದು. ಬೇರೆಯವ್ರ ಈ ರೀತಿ ಪ್ರಶ್ನೆ ಮಾಡಿದ ನಾವೇನು ಉತ್ತರ ಕೊಡ್ಬೇಕು ಲೌಕಿಕದವರಿಗೆ? ನಾಳೆ ದಿನ ಕೇಳ್ತಾರೆ, ನೀವು ಭಗವಂತ ಅಂತ ಹೇಳ್ತಾರೆ, ನಿಮ್ಮ ಯಜ್ಞದಲ್ಲೂ ಹಿಂಗ ಆಗತ್ತೆ ಅಂತ ಕೇಳಿದ್ರೆ ನಾವೇನ್ ಮಾಡ್ಬೇಕು ಅವರಿಗೆ? ಅವಾಗೇನ್ ಮಾಡೋದು? ಬಾಬನ ಹತ್ರ ಯಜ್ಞದ ಪ್ರತಿ, ಆತ್ಮಗಳ ಪ್ರತಿ ಅವರ ಕಡಿಮೆತನಗಳನ್ನ ನೋಡ್ತಾ ಮನಸ್ಸಿನಲ್ಲಿ ಇಟ್ಕೊಳ್ತಾ ಅದಕ್ಕೆ ಸ್ವಲ್ಪ ಒಗ್ಗರಣೆಯಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಜಾಸ್ತಿ ಮಾಡಿ ಬೇರೆಯವ್ರಿಗೂ ತಿಳಿಸಿ ಬಾಬನ ತನೂ ಮಾತಾಡಿದಾಗ ನಮ್ದು ಅಮೃತ ವೇಳೆ ಮತ್ತು ನಮಾಶಾಮ ಯೋಗ ಮುಗೀತದೆ. ಮುಗಿಯುತ್ತೋ ಮುಗಿಯಲ್ವೋ? ಮುಗಿಯಲ್ಲ. ಮುಗೀತು, ಬಾಬನ್ ಜೊತೆಲೇ ಆಯ್ತು. ಆದರೆ ಫಲಿತಾಂಶ ಶೂನ್ಯ. ಅಮೃತ ವೇಳೆ ಮಾಡಿದೇವಾ? ಮಾಡಿದೀವಿ. ನಮಾಶಾಮ ಯೋಗ ಮಾಡಿದೀವಿ. ಆದರೆ ಫಲಿತಾಂಶ ಮಾತ್ರ ಯಾವ ರೂಪದಲ್ಲಿ ಮಾಡಬೇಕು ಅದು ಆಗ್ತಾ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಇಂಥದ್ದೆಲ್ಲ ಮಹಾನ ವಿಶೇಷ ಶ್ರೇಷ್ಠ ಕಾರ್ಯವನ್ನ ನೀವು ಯಾವಾಗ್ಲೂ ಕೂಡ ಬಾಬನ ಮಡಿಲಲ್ಲಿ ಕೂತ್ಕೊಂಡು ಮಾಡೋದಿಲ್ಲ. ಯಾವಾಗ ಮಾಡ್ತೀರಂತೆ? ಹೊರಗಡೆ ಬಂದು ಮಾಡಿ ಒಬ್ರೇ ಬಂದ್ಬಿಟ್ಟು ಮಾಡ್ತೀರಿ. ಅದಕ್ಕೆ ಮೊದ್ಲು ಏನ್ ಮಾಡ್ಬಿಡ್ತದಂತೆ? ಒಂಟಿ ಮಾಡ್ಬಿಡುತ್ತೆ. ಒಂಟಿ ಮಾಡ್ಬಿಡ್ತ. ಅಕೀಲ ಬನಾ ದೇತಾ ಹೇ ಅಲ್ವಾ? ಸೀತೆಯನ್ನು ಅಪಹರಣ ಮಾಡ್ಬೇಕು ಅಂತ ಬಿಟ್ಟು ರಾವಣ ಬರ್ತಾನೆ. ಅವನಿಗೆ ಗೊತ್ತಾಗತ್ತೆ ರಾಮ ಮತ್ತು ಲಕ್ಷ್ಮಣ ಜೊತೆಯಲ್ಲಿದ್ದಾರೆ ಸೀತೆಯ ರಕ್ಷಣೆಗೆ. ಇಲ್ಲಿವರೆಗೆ ರಾಮ ಮತ್ತು ಲಕ್ಷ್ಮಣನನ್ನ ಸೀತೆಯಿಂದ ಬೇರೆ ಮಾಡೋದಿಲ್ವೋ ಅಲ್ಲಿವರೆಗೆ ರಾವಣ ಬರ್ಲಿಕ್ಕಾಗಲ್ಲ, ಆಗೋದಿಲ್ಲ. ರಾವಣ ನೋಡ್ತಾರೆ, ಸೀತೆ ಮೊದ್ಲು ಎಲ್ಲಿದ್ಲು? ರಾಮನ ಜೊತೆ. ಮೊದ್ಲು ಅಪ್ಪ ಅಮ್ಮನ ಮನೇಲಿ ಎಲ್ಲಿದ್ರು? ಶ್ರೀಮಂತಿಕೆಯಲ್ಲಿ ಮೈ ಪೂರ್ತಿ ಬಂಗಾರ ಹಾಕೊಂಡಿದ್ರು, ಸರಿನಾ? ಯಾರನ್ನ ಮದ್ವೆ ಆದ್ರು? ರಾಮ. ಮದ್ವೆ ಆದಾಗ ಏನಾಯ್ತು, ಅವ್ರ ಅರಮನೇಲಿ ಇರ್ಬೋದಿತ್ತು, ಅವ್ರಿಗೇನು ಶಾಪ ಇರ್ಲಿಲ್ಲ. ಶಾಪ ಏನಿತ್ತು ಅಂತಂದ್ರೆ ರಾಮ ವನವಾಸಕ್ಕೆ ಹೋಗ್ಬೇಕು ಅಂತ ಅಲ್ವಾ? ಆದರೆ ರಾಮನ ಜೊತೆಯಲ್ಲಿ ಸ್ವಲ್ಪ ದಿನ ಇದ್ದಿದ್ದಕ್ಕೆ ಆ ಸುಖದಿಂದ ಎಷ್ಟೋ ವರ್ಷದ ಆ ಇಂದ್ರಿಯ ಸುಖವನ್ನ ತ್ಯಾಗ ಮಾಡ್ಬಿಟ್ಟು ಸೀತೆ ಏನ್ ಮಾಡಿದ್ಲು? ರಾಮನ ಜೊತೆಗೆ ಕಾಡಿಗೆ ಬರ್ಲಿಕ್ಕೆ ರೆಡಿ ಆದ್ರು.
ರಾಮ ಲಕ್ಷ್ಮಣನ ಜೊತೆಗೆ ಖುಷಿಯಿಂದ ಎಂದರೆ ಇದ್ಲು. ಈಗ ರಾವಣ ಯೋಚನೆ ಮಾಡ್ತಾನೆ, ಈಗ ಈ ಸೀತೆಯನ್ನ ಅಪಹರಿಸೋದು ಹೇಗೆ? ಓಕೆ, ಆ ಸೀತೆಗೆ ಹಳೇದೇನಿತ್ತು? ಬಂಗಾರದ್ದೆಲ್ಲ ಆಸೆ ಇತ್ತಲ್ಲ, ಅದು ಪೂರ್ತಿ ಇನ್ನೂ ಸುಟ್ಟು ಹೋಗಿರ್ಲಿಲ್ಲ, ಹೋಲಿ ಆಗಿರ್ಲಿಲ್ಲ, ಬರ್ನ್ ಆಗಿರ್ಲಿಲ್ಲ. ಅದು ಏನಾಗತ್ತೆ, ರಾವಣನಿಗೆ ಗೊತ್ತಾದಾಗ ಬಂಗಾರದ ಜಿಂಕೆ ರೂಪದಲ್ಲಿ ಏನ್ ಮಾಡ್ಬಿಡ್ತಾನ ಅವನು? ಬರ್ತಾರೆ. ಮಾರೀಚನಿಗೆ ಕಳಿಸಿ ಬಿಡ್ತಾನೆ. ಅದಕ್ಕೆ ಮೋಸ ಹೋಗ್ತಾನೆ. ಯಾರು? ಸೀತೆ. ಸೀತೆ. ರಾಮನು ಎಚ್ಚರಿಕೆ ಕೊಡ್ತಾರೆ, ನೋಡು ಇದು ಮೋಸ. ಲಕ್ಷ್ಮಣನು ಎಚ್ಚರಿಕೆ ಕೊಡ್ತಾನೆ, ಇದು ಮೋಸ. ಆದ್ರೂ ಕೂಡ ಸೀತೆ ಹ್ಮ್. ಒಪ್ಕೊಳ್ತಾಳೆ. ಹಾಗೆ ನಾವು ಕೂಡ ಏನ್ ಮಾಡ್ತೀವಿ ಹೇಳಿ? ಅದ್ ಕೇಳಿಲ್ಲ ಅಪ್ಪನ ಮಾತು. ಏನ್ ಕೇಳ್ತೀವಿ? ಬಾಬಾ ನನಗೊಂದು ಮಗು ಬೇಕೇ ಬೇಕು, ನನಗೊಂದು ಮೊಮ್ಮಕ್ಕಳು ಬೇಕೇ ಬೇಕು, ನಮ್ಗೆ ಸ್ವಂತ ಮನೆ ಬೇಕೇ ಬೇಕು, ನಮ್ಗೊಂದು ಕಾರು ಬೇಕೇ ಬೇಕು, ನಮ್ಗೊಂದು ಮೊಬೈಲು ಬೇಕೇ ಬೇಕು ಅಲ್ವಾ? ನನ್ನ ಮಗನಿಗೆ US ಕಳಿಸ್ಲೇಬೇಕು, ದುಬೈಗೆ ಕಳಿಸ್ಲೇಬೇಕು. ಈಗ ದುಬೈನಲ್ಲಿ ಏನಾಗಿದೆ? ಬಾಂಬುಗಳು ಯುದ್ಧ. ಈಗ ಮಗ ಮೊಮ್ಮಗು ಬರ್ಲಿಕ್ಕೆ ಆಗೋದಿಲ್ಲ. ಇವಾಗ ಯಾರ ಹತ್ರ ಹೋಗ್ತಾರೆ? ಇವಾಗ ಯಾರ ಹತ್ರ ಹೋಗ್ತಾರೆ? ಬಾಬನ ಬಾಬಾ ಹತ್ರ. ಮೊಮ್ಮಗನು ವಾಪಸ್ ಕಳಿಸು. ಓಕೆ, ಮೊಮ್ಮಗು ಏನ್ ಹೇಳುತ್ತೆ, ನಾನು ಬರೋದೇ ಇಲ್ಲ, ಅಲ್ಲಿ ಅವ್ರು ಸೆಟ್ ಆಗ್ಬಿಟ್ಟಿದ್ದಾರೆ. ಅವಾಗ ಬಾಬಾ ಕೇಳ್ತಾರೆ, ನಾನ ಹೇಳಿದ್ದು ಅಲ್ಲಿ ಕಳಿಸ್ಕೊಡಿ ಅಂತ? ಹೇಳಿದ್ಯಾರು? ನೀನೆ. ರಾಮ ಮತ್ತು ಲಕ್ಷ್ಮಣನ ಮಾತು ಸೀತೆಯನ್ನ ಕೇಳದೆ ಇರೋದಕ್ಕೆ ತಾನೆ ಅಷ್ಟು ಸಮಯಗಳ ಕಾಲ ಅವಳು ರಾವಣನ ಲಂಕಾದಲ್ಲಿ ರಾಕ್ಷಸರ ಜೊತೆಯಲ್ಲಿ ಇರಬೇಕಾದಂತಹ ಅನಿವಾರ್ಯತೆ ಬಂತು. ಇದು ಯಾರ ಕಥೆ ಆತ್ಮೀಯರೇ? ನಮ್ದೇ. ನಮ್ದೇ ಕತೆ. ಅಲ್ವಾ? ಜೊತೆಯಲ್ಲಿ ರಾಮನ ಜೊತೆಯಲ್ಲಿ ಜೀವನ ಮಾಡೋದನ್ನ ಬಿಟ್ಟು, ಲಕ್ಷ್ಯವನ್ನ ಜೊತೆಲಿ ಇಟ್ಕೊಂಡು ಲಕ್ಷಣವನ್ನ ಧಾರಣೆ ಮಾಡ್ಕೊಳ್ಳೋದನ್ನ ಬಿಟ್ಬಿಟ್ಟು ಇಂದ್ರಿಯ ಸುಖದ ಕಡೆಗೆ, ಮೊಬೈಲ್ ಕಡೆಗೆ, ಊಟ ತಿಂಡಿಗೆ, ಊರು ಸುತ್ತೋದಕ್ಕೆ, ಇದಕ್ಕೆಲ್ಲ ನಾವು ಹೋದಾಗ ಅದು ಭಗವಂತನ ಮಡಿಲು ಅಂತ ಹೇಳ್ತಾರ? ಇಲ್ಲ. ಜೊತೆಯಲ್ಲಿ ರಾವಣನಿರ್ತಾನೆ, ಮನಸ್ಸು ಮಾತ್ರ ರಾಮನ ಪ್ರೀತಿಗೆ ಏನ್ ಮಾಡ್ತಾ ಇರ್ತದೆ? ಸೆಳಿತಾ ಇರ್ತದೆ. ಆದ್ರೆ ನೀವು ಮಾಡಿರುವಂತ ಒಂದು ಕ್ಷಣದ ತಪ್ಪಿನಿಂದ ರಾಮನಿಂದ ನೀವು ದೂರ ಆಗ್ಬೇಕಾಗ್ತದೆ. ಅದು ಆಗಬಾರ್ದು ಅಂತಂದ್ರೆ ನೀವೇನ್ ಮಾಡ್ಬೇಕು? ಒಳಗಡೆಗಿರುವಂತ ಹಳೆ ಸಂಸ್ಕಾರವನ್ನ ತಂದೆಯ ಮಡಿಲಲ್ಲಿ ಇದ್ದಾಗ ಪ್ರತಿದಿನ ಆ ತಂದೆ ಅದನ್ನೇನ್ ಮಾಡ್ತಾರೆ? ಸುಡುತ್ತಾ ಇರ್ತಾರೆ. ಆದ್ರೆ ಅರ್ಧ ಸುಟ್ಟಾಗ ನೀವು ವಾಪಸ್ ಏನ್ ಮಾಡ್ತೀರಿ? ಮತ್ತು ಒಬ್ಬಂಟಿಯಾಗಿ ಎಲ್ಲಿಗೆ ಹೋದಾಗ ರಾವಣ ಏನ್ ಮಾಡ್ತಾನೆ? ಅದಕ್ಕೆ ಕಲ್ಕೊಂಡು ಚೆನ್ನಾಗಿ ನೀರಾಕಿ ಗೊಬ್ಬರ ಹಾಕಿ ಪಾಲನೆ ಮಾಡ್ಬಿಟ್ಟು ಮತ್ತೆ ವಾಪಸ್ ಏನ್ ಮಾಡ್ಬಿಡ್ತಾನ ಅವನು? ಗಿಡ ಮಾಡಿಬಿಡ್ತಾನೆ. ಈ ರೀತಿ ಮಕ್ಕಳು ವರ್ತಮಾನ ಸಮಯದಲ್ಲಿ ತಂದೆಯ ಮಡಿಲಿಂದ ಕೆಳಗಡೆಗೆ ಇಳಿದು ಬಿಡ್ತಾರೆ. ಅವ್ರಿಗೆ ಗೊತ್ತೇ ಆಗೋದಿಲ್ಲಂತೆ ಏನಂತ, ಮಾಯೆ ಯಾವ ರೀತಿ ಬರ್ತಾ ಇದೆ ಅಂತ. ಕ್ಯೂಂಕಿ ಮಾಯಾ ಅಪ್ನೆ ತರಫ್ ಆಕರ್ಷಿತ್ ಕರ್ ದೇತಿ ಹೇ. ಮಾಯೆ ಏನ್ ಮಾಡ್ತದೆ? ಯುಕ್ತಿಯಿಂದ ತಮ್ಮ ಕಡೆಗೆ ಏನ್ ಮಾಡ್ಬಿಡ್ತದೆ? ಆಕರ್ಷಣೆ ಮಾಡಿಬಿಡ್ತದೆ. ಯಾವ ರೀತಿ ಮಾಯೆ ಯಾವ ರೀತಿ ಆಕರ್ಷಣೆ ಮಾಡಿಬಿಡ್ತದೆ? ಯಾರಲ್ಲಿ ಏನ್ ಬಲಹೀನತೆ ಇದೆಯೋ ಅದನ್ನ ನೋಡ್ಕೊಂಡು ಹುಂಚಾಕೊಂಡ್ ಬರುತ್ತೆ. ಅಣ್ಣವ್ರೆ, ನಾವು ಲೌಕಿಕ ರೂಪದಲ್ಲಿ ಏನು ಟೂರಿಗೆ ಹೋಗಿಲ್ಲ. ನಾವು ಹೋಗಿದ್ದೆಲ್ಲಿ? ಅಲೌಕಿಕದಲ್ಲಿ. ಅಲೌಕಿಕ ಪರಿವಾರದವ್ರ ಜೊತೆಗೇನೆ. ಓಕೆ, ಟೂರಿಗೆ ಎಷ್ಟು ದುಡ್ಡು? 1.5 ಲಕ್ಷ. ಊರ್ ಸುತ್ತಲಿಗೆ ಹೋಗಿದ್ದೀವಿ. ಟೈಮ್ ಹೋಯ್ತು, ಸಮಯ ಹೋಯ್ತು, ಅಮೃತ ವೇಳೆ ಇಲ್ಲ, ಯೋಗ ಇಲ್ಲ. ಏನ್ ಹೇಳಿದ್ರಿ? ಯುದ್ಧ ಸ್ಟಾರ್ಟ್ ಆಗ್ಲಿ, ನಾವು ಸಾಧನೆ ಮಾಡ್ತೀವಿ. ಅಲ್ಲಿ ಯುದ್ಧ ನಡೀತಾ ಇದೆ, ನೀವು ಊರು ಸುತ್ತಾ ಇದ್ದೀರಿ. ಇಲ್ಲಿ ನೀವು ಹೇಳಿದ್ದೇನು ಮಾಡಿದ್ದೇನು ಆಗಿದ್ರೆ ಇವರು ಭಗವಂತನ ಯೋಗ್ಯ ಮಕ್ಕಳ? ನಾವೇನ್ ಸರ್ಟಿಫಿಕೇಟ್ ಕೊಟ್ಕೊಳ್ತೀವಿ? ನಾವು ಬಾಬಾನ ಮನೆಯಲ್ಲಿ ಅಪ್ಪ ಬ್ರಹ್ಮ ಭೋಜನ ತಿಂದಿದ್ದು, ಬಾಬಾನ ಮನೆಯಿಂದ ತಾನೇ ಟೂರಿಗೆ ಹೋಗಿದ್ದು. ಒಂದು ನಿಜ ಹೇಳ ಆತ್ಮೀಯರೇ, ನಾವು ಟೂರಿಗೆ ಹೋಗ್ತೀವಲ್ಲ, ಪ್ರತಿಯೊಂದು ಸೇವಾ ಕೇಂದ್ರದಲ್ಲಿ ವಿಶ್ವದಾದ್ಯಂತ ಎಲ್ಲ ಕಡೆಗೂ ಹ್ಯಾಂಡ್ಸ್ಗಳು ಜಾಸ್ತಿ ಇದ್ದಾರೋ ಕಡಿಮೆ ಇದ್ದಾರೋ? ಕಡಿಮೆ ಇದ್ದಾರೆ ಅಲ್ವಾ? ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ನೀವು ಬ್ರಹ್ಮ ಭೋಜನ ತಿಂದ್ರೆ ಅವರು ಖುಷಿಯಿಂದ ಬ್ರಹ್ಮ ಭೋಜನ ಮಾಡಿ ತಿನ್ನಿಸ್ತಾರ, ಬೈಕೋಡ್ ತಿನ್ನಿಸ್ತಾರ? ಮೈಕೊಂಡ್ ತಿನ್ನಿಸ್ತಾರೆ.
ಅವರಿಗೆ ಸೇವೆ ಮಾಡೋ ಟೈಮನ್ನು ಬಿಟ್ಬಿಟ್ಟು ಅದಕ್ಕೆ ಅವರಿಗೆ ಟೈಮ್ ಇಲ್ಲ. ನೀವು ಬಂದ್ಬಿಟ್ಟು 25-35 ಜನ ಕರ್ಕೊಂಡು ಹೋಗಿ ಆ ಟೂರು ಈ ಟೂರು ಅದು ಮತ್ತೊಂದು ಮಗದೊಂದು ಸನ್ಮಾನ ಎಲ್ಲ ಮಾಡ್ತಾ ಕುತ್ಕೊಂಡ್ರೆ ಅವರು ಬ್ರಹ್ಮ ಭೋಜನ ಯಾವ ಸಂಕಲ್ಪದಲ್ಲಿ ಕೊಡ್ತಾರೆ? ಇದು ಪ್ರಾಕ್ಟಿಕಲ್ ನಾನು ಹೇಳ್ತಾ ಇರೋದು. ಹಾಗೆ ನೀವು ಊರು ಸುತ್ಕೊಂಡ್ಬಿಟ್ಟು ಮಾಡ್ಕೊಂಡು ಬಂದಿದ್ದೇನು ಫಲಿತಾಂಶ? ಸೆಲ್ಫಿ ತೆಗೆದ್ರಿ, ಫೋಟೋದಲ್ಲಿ ಹಾಕಿದ್ರಿ, ಸ್ಟೇಟಸ್ ಅಲ್ಲಿ ಹಾಕಿದ್ರಿ, ಗಂಟೆಗಟ್ಲೆ ಮಾಡಿದೆ, ದಿನಗಟ್ಲೆ ತಿಂಗಳಾನುಗಟ್ಲೆ ಮಾಡಿದೆ, ಫಲಿತಾಂಶ ಏನು? ದಿಸ್ ಇಸ್ ರಾಯಲ್ ಮಾಯಾ. ಇದೇನು? ರಾಯಲ್ ಮಾಯಾ. ಭಗವಂತನ ಧನ. ಬರೀ ಟೂರಿನ ಬಗ್ಗೆ ನಾನು ಅಷ್ಟೇ ಹೇಳ್ತಾ ಇಲ್ಲ. ನಮ್ಮ ಬಾಬನ ಮಕ್ಕಳು ಮೌಂಟ್ ಅಬು ಹೋಗ್ಬೇಕಾದ್ರೆ ಒಂದು ಬ್ಯಾಗ್ ಇರ್ತದೆ, ವಾಪಸ್ ಬರ್ಬೇಕಾದ್ರೆ 4 ಬರ್ತದೆ. ಅಲ್ವಾ? ಪರ್ಚೇಸಿಂಗ್ ಮಾಡುವಂಥದ್ದು, ಬಟ್ಟೆ ತಗೊಳ್ಳುವಂಥದ್ದು ಎಷ್ಟಿರ್ತದೆ ವೆರೈಟಿ. ಹೌದು. ಕಾರಣ ಏನು? ಮನೆಯಲ್ಲಿ ಸಿಂಪಲ್ ಭೋಜನ ಇಲ್ಲ, ಊಟದಲ್ಲೂ ಕೂಡ ಏನು, ಮನೆಯಲ್ಲೂ ವೆರೈಟಿ ಭೋಜನ, ಸೆಂಟರ್ನಲ್ಲೂ ವೆರೈಟಿ ಭೋಜನ. ಅದಕ್ಕಾಗಿ ಎಲ್ಲಿ ಬ್ರ್ಯಾಂಡ್ ಏನಿರ್ತದೆ, ಬಾಬನ ಮನೆ ಅಂತ ಒಂದು ಬ್ರ್ಯಾಂಡ್ ಹಾಕೊಂಡು ಮತ್ತೆ ವಾಪಸ್ ರಾಯಲ್ ರೂಪದಲ್ಲಿ ಮಾಯಿಗೆ ನಾವೇನಾಗ್ತಿದೀವಿ, ಸಿಕ್ಕಾಕೊಳ್ತಾ ಇದ್ದೀವಿ. ಆದ್ಮೇಲೆ ದಯವಿಟ್ಟು ಈಗ ಎಚ್ಚರಿಕೆಯಿಂದ ಇರಿ. ಓಕೆ, ಲೌಕಿಕ ಬಿಟ್ಬಿಟ್ಟು ಅಲ್ಲಿ ಏನು ಬ್ರ್ಯಾಂಡ್ ಆಗ್ತಿದೀವಿ ನಾವು? ಅಲೌಕಿಕ ಅಂತ ಆಗ್ತಾ ಇದ್ದೀವಿ. ಅದಕ್ಕೆ ಕೆಲವೊಂದು ವಿಷಯವನ್ನ ಸತ್ಯ ಹೇಳಿದಾಗ ಯೋಗೇಶನ ಮೇಲೆ ಜನರಿಗೆ ಸಿಟ್ಟು ಬರ್ತದೆ. ಆದ್ರೆ ವಾಸ್ತವಿಕ ಸತ್ಯವನ್ನ ಏನ್ ಮಾಡ್ಬೇಕು? ಒಪ್ಕೊಳ್ಬೇಕು. ಹೇಳಲೇಬೇಕಾಗತ್ತೆ. ಆ ತಪ್ಪು ಹೇಳಿಲ್ಲ ಅಂತಂದ್ರೆ ಇದು ಮಾಯೆ ಅಂತ ನಮ್ಗೇನಾಗೋದಿಲ್ಲ, ಗೊತ್ತಾಗೋದಿಲ್ಲ. ಓಕೆ, ನೀವು ತಪಸ್ಸು ಮಾಡ್ತೀರಾ, ಬಟ್ಟೀಗ ಖಂಡಿತವಾಗ್ಲೂ ಹೋಗಿ. ಯಾವ್ದಕ್ಕೆ ಹೋಗ್ಬೇಕು? ಬಟ್ಟಿಗೆ ಹೋಗಿ, ಜ್ಞಾನ ಕೇಳಲಿಕ್ಕೆ ಹೋಗಿ, ಅದ್ರಲ್ಲಿ ಏನ್ ತಪ್ಪಿಲ್ಲ. ಆದರೆ ಊರ್ ಸುತ್ತಲಿಕ್ಕೆ ಹೋಗೋದಿದೆಯಲ್ಲ, ಅದು ಸರಿ ಇಲ್ಲ. ಇವತ್ತು ನಾನು ಮೌಂಟ್ ಅಬು ಹೋಗೋದು ತುಂಬಾ ವರ್ಷ ಆಯ್ತು. ಅಲ್ಲಿ ಇನ್ಫಾರ್ಮೇಶನ್ ಕೇಳಿದಾಗ ಅಲ್ಲಿ ಕ್ಲಾಸ್ ಕೇಳಲಿಕ್ಕೆ ಜನನೇ ಇರೋದಿಲ್ವಂತೆ. ಜನ ಎಲ್ಲ ಎಲ್ಲಿರ್ತಾರಂತೆ? ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಎದುರುಗಡೆ ಕ್ಯೂನಲ್ಲಿ ನಿಂತಿರ್ತಾರೆ. ಅದೆಷ್ಟು ವೆಹಿಕಲ್ ಮಾಡೋದು ಕಡಿಮೆನೆ ಇರ್ತಾರೆ. ಸರಿನಾ? ಅಂದ್ರೆ ನಾವು ಯಾವ್ದ್ರ ಕಡೆಗೆ ಹೋಗ್ತಾ ಇದ್ದೀವಿ ಅಂತ ಸ್ವಲ್ಪ ಏನ್ ಮಾಡ್ಬೇಕು, ಗಮನ. ಯೋಚನೆ ಮಾಡಬೇಕಾಗ್ತದೆ. यह अलबेलापन और आलस्य जो रावण का खजाना है, यह बाप का खजाना नहीं है. ಇದು ಹುಡುಗಾಟಿಕೆ, ಆಲಸ್ಯ, ಇದು ರಾವಣನ ಖಜಾನೆ ಹೊರತು ಇದು ತಂದೆಯ ಖಜಾನೆ ಅಲ್ಲ. ಅಲ್ಲ. ओके, रावण के खजाने को बच्चे भी बड़े नशे से कहते हैं कि मैं चाहता नहीं हूँ, चाहती नहीं हूँ, लेकिन मेरा संस्कार है. ಮಕ್ಳು ಹೇಳ್ತಾರಂತೆ, ನನಗೇನದು ಇಷ್ಟ ಇಲ್ಲ, ಅದು ನನ್ನ ಸಂಸ್ಕಾರನೇ ಹಾಗೆ ಆಗ್ಬಿಟ್ಟಿದೆ. ಇದೆ. ಯಾವ ಸಂಸ್ಕಾರ? ತಿನ್ನೋದು, ತಿರುಗೋದು, ನೋಡೋದು, ಕೇಳೋದು, ಊರು ಸುದ್ದಿ ತಗೊಳ್ಳೋದು. ಕೆಲವೊಬ್ರಿಗಂತೂ ಎಂತ ಸಂಸ್ಕಾರ ಇರ್ತದೆ ಅಂತಂದ್ರೆ ಎಲ್ಲೆಲ್ಲಿಂದ ನ್ಯೂಸ್ ಅನ್ನು ಕ್ಯಾರಿ ಮಾಡ್ತಾರೆ ಗೊತ್ತಾ? ನಮ್ಮ ಪಕ್ಕದಲ್ಲಿದ್ರು ಕೂಡ ನಮ್ಮ ಸೇವಾ ಕೇಂದ್ರದಾಗಿರೋ ನಮ್ಗೆ ಗೊತ್ತಿರೋದಿಲ್ಲ, ಎಲ್ಲೋ ಊರಿನವ್ರಿಗೆ ಗೊತ್ತಾಗ್ಬಿಡ್ತದೆ. ಅಂದ್ರೆ ಅವ್ರಿಗೆ ಅದೇ ಸಂಸ್ಕಾರ ಇರುವಂತ ಕಾರಣದಿಂದ ಎಲ್ಲಾ ಕಡೆಯಿಂದ ನ್ಯೂಸ್ ಏನ್ ಮಾಡೋದು, ತಿಳ್ಕೊಳ್ಳೋದು. ತಗೊಳ್ಳೋದು. ಮತ್ತೆ ಇನ್ನೊಂದು ಕಡೆಗೆ ನ್ಯೂಸ್ ರೀಡರ್ ರೂಪದಲ್ಲಿ ಏನ್ ಮಾಡೋದು, ವಾರ್ತೆಯನ್ನು ಎಲ್ಲ ಕಡೆಗೂ ಕೂಡ ಒಪ್ಪಿಸುವಂಥದ್ದು ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಇದು ನನ್ನ ಸಂಸ್ಕಾರ ಅಂತ ಹೇಳ್ತಾರಂತೆ. ಏನ್ ಮಾಡೋದು ಬಾಬಾ? ಜೋರಾಗಿ ಮಾತಾಡೋದು, ಅಮೃತ ವೇಳೆ ನಿದ್ರೆ ಮಾಡೋದು, ಟೈಮಿಗೆ ಸರಿಯಾಗಿ ಇಳದೆ ಇರೋದು ಅಲ್ವಾ? ಇದೆಲ್ಲ ಏನಾಗ್ಬಿಟ್ಟಿದೆ? ಬಾಬಾ ನೀವ್ಯಾರು? ನೀವ್ಯಾರು? ಆತ್ಮಗಳು ತಾನೆ. ಓಕೆ, ಈಗ ನೀವು ಒಂದು ಸ್ತ್ರೀಯಾಗಿ ತಾಯಿ ಮನೇಲಿ ಇದ್ರಿ, ಮದುವೆ ಆಗಿದ್ದೀರಾ. ಯಾರನ್ನ? ಪತಿಯನ್ನ. ಪತಿ ಹೇಳ್ದಂಗೆ ಕೇಳಬೇಕು, ಅಪ್ಪ ಅಮ್ಮ ಹೇಳ್ದಂಗೆ ಕೇಳಬೇಕು? ಪತಿ ಹೇಳ್ದಂಗೆ ಕೇಳ್ಬೇಕು. ಓಕೆ, ನೀವು ಮಹಿಳೆಯಾದಾಗ, ತಾಯಿ ಮನೇಲಿದ್ದಾಗ ಬಡತನ ಇರುವಂತ ಕಾರಣದಿಂದ ಹಳೆ ಬಟ್ಟೆ ಹಾಕೊಂಡು ಗಲೀಜಾಗಿರುವಂತ ಬಟ್ಟೆ ಹಾಕೊಳ್ತಿದ್ರಿ. ಅಲ್ಲಿ ವಾರಕ್ಕೊಂದ್ಸಲ ಸ್ನಾನ ಮಾಡ್ತಿದ್ರಿ. ಎಷ್ಟಕ್ಕೊಂದ್ಸಲ? ಈಗ ಯಾರನ್ನ ಮದುವೆ ಆಗಿದ್ದೀರಿ? ರಾಜಕುಮಾರನನ್ನ. ಯಾರನ್ನ? ರಾಜ್ಕುಮಾರ್. ಈಗ ತಿಂಗಳಿಗೆ ಒಂದ್ಸಲ ಸ್ನಾನ ಮಾಡ್ಬೇಕಲ್ವಾ? ಇಲ್ಲ. ಹರಿದೋಗಿರೋ ಬಟ್ಟೆ ಹಾಕೊಳ್ಬೇಕಾ? ಇಲ್ಲ. ಕೈಯಿಂದ ಊಟ ಮಾಡ್ಬೇಕು, ಸ್ಪೂನಿಂದ ಊಟ ಮಾಡ್ಬೇಕು? ಸ್ಪೂನಿಂದ. ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ಬೇಕು, ಡೈನಿಂಗ್ ಟೇಬಲ್ ಕೂತ್ಕೊಂಡು ಊಟ ಮಾಡ್ಬೇಕು? ಡೈನಿಂಗ್ ಟೇಬಲ್. ಬೇರೆಯವ್ರ ಮನೆ ಹೋಗ್ಬಿಟ್ಟು ಬೇಡ್ಕೊಂಡು ತಿನ್ಬೇಕು, ರಾಜನ ಹತ್ರ ಇರೋದನ್ನು ಕೊಡಬೇಕು? ರಾಜನ ಹತ್ರ ಇರೋದು ಕೊಡ್ಬೇಕು. ಅವಾಗ ಹಳೆ ಸಂಸ್ಕಾರ ಚೇಂಜ್ ಮಾಡ್ಕೊಳ್ಬೇಕೋ ಬೇಡವೋ? ಮಾಡ್ಕೋಬೇಕು. ಇಲ್ಲ, ನಾನು ಹುಟ್ಟಿದ್ದೆ ಹಾಗೆ, ನಮ್ಮ ಅಪ್ಪ ಅಮ್ಮ ಬೆಳೆಸಿದ್ದೆ ಹಾಗೆ, ನಾನು ಹೀಗೆ ಇರ್ತೇನೆ ಅಂತಂದ್ರೆ ಏನಾಗ್ತದೆ? ಆಗಲ್ಲ. ರಾಜ್ಕುಮಾರ್ನ ಮದುವೆ ಮಾಡ್ಕೊಂಡು ಬಂದಿದ್ದೀರಿ, ಓಕೆನಾ?
ಆದರೆ ನಿಮ್ಮ ಹಳೆ ಸಂಸ್ಕಾರವನ್ನೇ ನೀವು ಇಟ್ಕೊಂಡಿದ್ದೀರಿ, ಏನಾಗ್ತದೆ? ಏನಾಗ್ತದೆ? ಒದ್ದೋಡಿಸ್ತಾರೆ. ಆದಷ್ಟು ಬೇಗ ಡೈವರ್ಸ್ ನಿಜಾನೇ. ಹೌದು ತಾನೆ? ಅದಕ್ಕಾಗಿ ಇಲ್ಲೂ ಕೂಡ ಭಗವಂತನ ಮಗು ಆಗ್ಬಿಟ್ಟು ಭಗವಂತ ಹೇಳಿರುವಂತ ರೀತಿಯಲ್ಲಿ ನೀವು ಇಲ್ಲ ಅಂತಂದ್ರೆ ನೀವು ಭಗವಂತನ ಬಾಗಿಲಲ್ಲಿ ಎಲ್ಲಿ ಪರಮಧಾಮದಲ್ಲಿ ಗೇಟಲ್ಲಿ ಕಾಯ್ಕೊಂಡು ಇರಬೇಕೇ ಹೊರತು ನಿಮ್ಮನ್ನ ಬಾಬಾ ಒಳಗಡೆಗೆ ಕರ್ಕೊಳ್ಳಲ್ಲ. ಕರೆಯೋದಿಲ್ಲ, ನಿಮ್ಮನ್ನ ಮಾತು ಆಡಿಸೋದಿಲ್ಲ, ನಿಮ್ಮನ್ನ ಮುದ್ದೂನು ಕೂಡ ಮಾಡೋದಿಲ್ಲ. ಅಲ್ವಾ? ಕ್ಲೀನ್ ಮಾಡಿರುವಂತ ಮಗುವಿಗೆ ಹೊರಗಡೆಗೆ ಹೋಗ್ಬಿಟ್ಟು ಗೋಬಿ ಮಂಚೂರಿ ತಿನ್ಕೊಂಡ್ಬಿಟ್ಟು ಬಾಯಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಗಮ್ಮಂತ ವಾಸನೆ ತಗೊಂಡು ಅಮ್ಮ ಅಂತಂದ್ರೆ ಅಮ್ಮ ಬಾಯಲ್ಲಿ ಎತ್ಕೊಳ್ತಾರೆ, ಮಡಿಲಲ್ಲಿ ಎತ್ಕೊಳ್ತಾರೆ ಇಲ್ವೋ? ಇಲ್ಲ. ಇಲ್ಲ ತಾನೆ? ಹಾಗೆ ಆತ್ಮೀಯರೇ, ಊರ್ ಸುತ್ಕೊಂಡ್ಬಿಟ್ಟು ವಿಕಾರ ಮಾಡ್ಕೊಂಡು ದೇಹಾಭಿಮಾನದಲ್ಲಿ ನೀವು ಬಂದರೆ ನಾನು ನಿಮ್ಮನ್ನ ಏನ್ ಮಾಡೋದಿಲ್ಲ, ಮಾಡ್ಲಲ್ಲ. ಮಡಿಲಲ್ಲಿ ಇಟ್ಕೊಳ್ಳೋದಿಲ್ಲ. ಅಂತಹ ಮಕ್ಕಳನ್ನ ಪದೇ ಪದೇ ಅದೇ ತಪ್ಪನ್ನ ಮಾಡ್ತಾ ಇದ್ರೆ ಆ ಮಕ್ಕಳಿಗೆ ಇನ್ನು ಮುಂದೆ ನಾನು ಕ್ಲೀನು ಮಾಡೋದಿಲ್ಲ, ಆ ಮಕ್ಕಳನ್ನ ಸೇವೆಗೂ ನಾನು ಉಪಯೋಗ ಮಾಡ್ಕೊಳ್ಳೋದಿಲ್ಲ. ಫಸ್ಟ್ ಆಫ್ ಆಲ್ ಅಂತಂದ್ರೆ ಆ ಮಗುವನ್ನ ನಾನು ಮಡಿಲಲ್ಲಿ ಇಟ್ಕೊಳ್ಳೋದಿಲ್ಲ. ಇಟ್ಕೊಂಡಿಲ್ಲ. ತುಂಬಾ ಜನ ಕಂಪ್ಲೇಂಟ್ ಏನು ಅಂತಂದ್ರೆ, ಅಣ್ಣವ್ರೆ ನೀವ್ ಹೇಳ್ತಾರೆ ವಿಧಿ ಏನೋ ಸರಿ ಇದೆ, ಬಾಬನ ಮಡಿಲಲ್ಲಿ ಕೂತ್ಕೊಳ್ಬೇಕು ಅಂತ, ಅದು ಕೂತ್ಕೊಂಡ್ರೆ ನಮ್ಗೆ ಅನುಭವನೇ ಆಗೋದಿಲ್ಲ. ಕಿರಣ ತಗೊಂಡ್ರೆ ಮಾತ್ರ ಅನುಭವ ಆಗ್ತದೆ, ಮಡಿಲಲ್ಲಿ ಕೂತ್ಕೊಂಡ್ರೆ ಅನುಭವ ಆಗೋದಿಲ್ಲ. ಯಾಕೆ ಅಭ್ಯಾಸದ ಆಗೋದಿಲ್ಲ? ಅಭ್ಯಾಸದ ಬಲ. ನೀವು ಮಡಿಲಲ್ಲಿ ಕೂತ್ಕೊಂಡು ಅವನ ಅಪ್ಪುಗೆ ಹಾಕೋದೇ ಇಲ್ಲ. ಅವನು ಯೋಗ್ಯ ಇದ್ರೆ ಮಾತ್ರ ತಾನೆ ಅಪ್ಪುಗೆ ಹಾಕ್ತಾನೆ, ಅವ್ನು ಹಾಕೋದೇ ಇಲ್ಲ. ಅವಾಗ ನಿಮ್ಗೆ ಸುಖದ ಅನುಭವ ಆಗೋದೇ ಇಲ್ಲ, ಅಷ್ಟು ಯೋಗ ನೀವಾಗಿಲ್ಲ. ಅದಕ್ಕಾಗಿ ನಿಮ್ಗೆ ಏನಾಗುತ್ತೆ, ಬೇಜಾರಾಗ್ಬಿಡುತ್ತೆ. ಮತ್ತೆ ವಾಪಸ್ ಏನ್ ಮಾಡ್ಬಿಡ್ತೀರಿ? ಕಿರಣಕ್ಕೆ ಹೋಗೋದು. ಅಷ್ಟು ಸಮರ್ಪಣಾ ಭಾವ ಇಲ್ಲ, ಅಷ್ಟು ಪವಿತ್ರತೆ ಇಲ್ಲ, ಸೇವಾ ಮನೋಭಾವ ಇಲ್ಲ, ಸ್ವಾರ್ಥ ಮನೋಭಾವ ಇದೆ. ಅದಕ್ಕಾಗಿ ಆ ಸ್ಥಿತಿ ನಿಮ್ಗೆ ಇಷ್ಟ ಆಗಲ್ಲ. ತಪ್ಪು ಸ್ಥಿತಿದಲ್ಲ, ನಾನು ಮಾಡ್ಕೊಂಡಿರುವಂತ ವಿಧಿ ಅಲ್ಲಿ ತಪ್ಪಿದ್ದೀವಿ. ಅದಕ್ಕೆ ನಿಯಮಗಳು ಕಂಡೀಷನ್ ಏನಿದೆ ಅದನ್ನು ನಾವು ಫಾಲೋ ಮಾಡ್ತಾ ಇಲ್ಲ. ಅದಕ್ಕಾಗಿ ನಮ್ಗೆ ಆತ್ಮೀಯ ಈಶ್ವರ ಅನುಭೂತಿ ಆಗೋದಿಲ್ಲ. ಅದನ್ನ ನಾವು ಒಪ್ಕೊಳ್ಳೋದಿಲ್ಲ. ಅದನ್ನ ನಾವು ಒಪ್ಕೊಳ್ದೆ ಮತ್ತೆ ವಾಪಸ್ ಏನ್ ಮಾಡ್ತೀವಿ, ಮೊದಲಿನ ಸ್ಥಿತಿಯಲ್ಲಿ ಇರ್ತೀವಿ. ಅಂತಂದ್ರೆ ಯಾರು ಯೋಗ್ಯರಾಗಿರ್ತಾರೋ ಅವರನ್ನ ಬಾಬಾ ಎಂದೂ ಕೂಡ ತನ್ನ ಮಡಿಲಿನ ಕೆಳಗಡೆಗೆ ಇಳಿಸಲ್ಲ. ಇಳಿಸೋದಿಲ್ಲ. ಒಂದು ವಿಷಯ ಗೊತ್ತಿರ್ಲಿ, ಮಡಿಲಲ್ಲಿರುವಂತ ಮಗುವಿಗೆ ಬಾಬಾ ಎಂದೂ ಉಪವಾಸ ಹಾಕೋದಿಲ್ಲ. ಯಾಕೆ ಹಾಕ್ತಾರೆ? ಯಾವ್ದೋ ಒಂದು ತಾಯಿ ಮಡಿಲಿರುವಂತ ಮಗುಗೆ ಉಪವಾಸ ಹಾಕ್ತಾರ? ಇಲ್ಲ. ಸಾಧ್ಯವೇ ಇಲ್ಲ. ಎಂದೂ ಕೂಡ ಉಪವಾಸ ಹಾಕೋದಿಲ್ಲ. ಅದು ಕೆಲವೊಂದ್ಸಲ ಉಪವಾಸ ಕೊಡ್ತಾರಲ್ಲ. ಯಾಕೆ ಅಂತಂದ್ರೆ ಅಂತಿಮ ಯುದ್ಧದ ಸಮಯದಲ್ಲಿ ಊಟ ತಿಂಡಿ ಸಿಗದೆ ಇರುವಂತ ಸಾಧ್ಯತೆಗಳು ಇರ್ತಾವೆ. ಇರುತ್ತೆ. ಮಿಲಿಟರಿಗೋಸ್ಕರ ಗೌರ್ಮೆಂಟ್ ಕೋಟಿಗಟ್ಟಲೆ ಖರ್ಚು ಮಾಡತ್ತೋ ಮಾಡಲ್ವೋ? ಮಾಡುತ್ತೆ. ಆದ್ರೆ ಕೆಲವೊಂದ್ಸಲ ಮಿಲಿಟರಿ ಕೆಲಸ ಮಾಡೋರಿಗೆ ಏನ್ ಮಾಡ್ತಾರೆ ಗೊತ್ತಾ? 2 ದಿನ 3 ದಿನ ಊಟನೇ ಕೊಡೋದಿಲ್ಲ. ಯಾಕೆ? ಗೌರ್ಮೆಂಟ್ ಹತ್ರ ದುಡ್ಡು ಇಲ್ಲ ಅಂತನಾ? ಯಾಕೆ? ಅಭ್ಯಾಸ ಆಗ್ಲಿ. ಅಂತಿಮ ಸಮಯದಲ್ಲಿ ಯುದ್ಧದ ಮೈದಾನದಲ್ಲಿ ಇದ್ದಾಗ ನಿಮ್ಗೆ 2-3 ದಿನ ಊಟ ಸಿಗದಿದ್ದಾಗ ನಿಮ್ಮ ಶರೀರ ಯಾವ ರೀತಿ ಸ್ಪಂದಿಸತ್ತೆ, ಮಾನಸಿಕವಾಗಿ ನೀವು ಹೇಗಿರ್ತೀರಿ, ಶಾರೀರಿಕವಾಗಿ ಹೇಗಿರ್ತೀರಿ, ಆ ಟೆಸ್ಟಿಂಗ್ಗೋಸ್ಕರ ಏನ್ ಮಾಡಿದಿರ್ತದೆ, ಅದನ್ನು ಕೊಟ್ಟಿದ್ದಿರ್ತದೆ. ಹಾಗೆ ಯಜ್ಞದಲ್ಲೂ ಕೂಡ ಬೆಗರಿ ಪಾತ್ರ ಯಾಕೆ ಬಂತು ಅಂತಂದ್ರೆ ಅಂತಿಮ ಸಮಯದಲ್ಲಿ ಊಟ ತಿಂಡಿ ಇಲ್ದಿದ್ದಾಗ ನಿಮ್ಮ ಗಮನ ಊಟ ತಿಂಡಿ ಕಡೆ ಹೋಗತ್ತೋ ಸಾಧನೆ ಕಡೆ ಹೋಗತ್ತೋ? ಕೆಲವೊಂದ್ಸಲ ಬಾಬಾ ಬರೀ ಹಸಿ ತರಕಾರಿ ಕೊಡ್ತಾರೆ. ಹಸಿ ತರಕಾರಿ ಕೊಟ್ಟರೆ ಏನ್ ಇದೆಯೋ ಅದು ತಿಂದ್ಬಿಟ್ಟು ಏನ್ ಮಾಡ್ಬೇಕು, ತಪಸ್ಸು ಮಾಡ್ತಾರೆ. ಆದ್ರೆ ಯಾರು ಊಟ ತಿಂಡಿಗೆ ಒಲಮಿದ್ರು ಅವ್ರು ಬಾಬನಿಗೆ ಏನ್ ಮಾಡಿದ್ರು? ಯಾರು ತಪಸ್ಸಿನ ಕಡೆ ಒಲಮಿದ್ರು ಏನ್ ಮಾಡಿದ್ರು? ಏನ್ ಸಿಕ್ಕಿದ್ರು ಕೂಡ ನಾವೇನ್ ಮಾಡ್ತೀವಿ? ಸಾಧನೆ ಮಾಡ್ತೀವಿ. ಅದಕ್ಕಾಗಿ ಬಾಬನ ಮಡಿಲಲ್ಲಿ ನಮ್ಗೆ ಏನು ಸಿಗತ್ತೋ ಅದು ಭವಿಷ್ಯಕ್ಕೋಸ್ಕರ ಬಾಬಾ ನಮ್ಗೆ ಶಿಕ್ಷಣವನ್ನ ಕೊಡ್ತಾ ಇರ್ತಾರೆ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಸಮಯದ ಅನುಸಾರ ದಯವಿಟ್ಟು ಕೆಳಗಡೆಗೆ ಇಳಿಲೇಬೇಡಿ. ಕೆಳಗಡೆಗೆ ಏನಿದಾವಂತೆ? ಹಾವು ಬುಸ್ ಅಂತ ಇದೆಯಂತೆ, ಚೇಳು ರೆಡಿ ಇದೆಯಂತೆ, ಹುಲಿ ಬಾಯ್ ಓಪನ್ ಮಾಡ್ಕೊಂಡು ಕುತ್ಕೊಂಡಿದೆ ಅಂತೆ. ಹೌದು ಅಲ್ವೋ? ಬಿಸಿ ನೀರು ಕೊತ 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 ಅಂತ ಏನ್ ಮಾಡ್ತಿದೆ ಅಂತೆ? ಕುದಿತಾ ಇದೆ ಅಂತ. ಇವಾಗ ಕೆಳಗಡೆಗೆ ಏನಾದ್ರು ನಾನು ಬಿಟ್ರೆ ಏನಾಗ್ಬಿಡ್ತದೆ? ಸುಟ್ಟೋಗುತ್ತೆ. ಆದ್ಮೇಲೆ ಇವತ್ತು ಪ್ರಪಂಚದಲ್ಲಿ ವಾತಾವರಣದಲ್ಲಿ ಅಷ್ಟು ದುಃಖ ಇದೆಯೋ ಇಲ್ವೋ? ಎಷ್ಟೋ ಸಲ ನಮ್ಗೆ ಗೊತ್ತಾಗತ್ತಲ್ಲ, ಬಾಬನ ಮಡಿಲಲ್ಲಿ ಬಿಟ್ಬಿಟ್ಟು ನಾವು ಸ್ವಲ್ಪ ಹೊರಗಡೆ ಬಂದ್ರೆ, ಲೌಕಿಕಕ್ಕೆ ಹೋದ್ರೆ, ಮದುವೆ ಮನೆಗೆ ಹೋದ್ರೆ ಎಷ್ಟು ಒಂದು ದುಃಖದ ಫೀಲಿಂಗ್ ಆಗತ್ತಲ್ವಾ? ಆಗತ್ತೋ ಆಗಲ್ವೋ? ಆಗುತ್ತೆ.
ಅದು ಆಗಬಾರದು ಅಂತಂದ್ರೆ ಈಗ ಒಂದು ಮಗು ತಾಯಿಯ ಮಡಿಲಿಂದ ಕೆಳಗಡೆ ಹೋಗಿ ಕುದಿತಾ ಇರುವಂತ ನೀರಿನಲ್ಲಿ ಬಿದ್ದು ಮೈ ಸುಟ್ಕೊಂಡ್ಬಿಟ್ಟು ಮತ್ತು ವಾಪಸ್ ತಾಯಿಯ ಮಡಿಲಲ್ಲಿ ಬಂದ್ರೆ ಮಗು ಚೆನ್ನಾಗಿ ನಗ್ತಾ ಇರ್ತದೆ. ಏನ್ ಮಾಡ್ತಾ ಇರ್ತದೆ? ನೋವಿನಿಂದ ಹರಲಾಡ್ತಾರೆ. ಸರಿ, ಆವಾಗ ಅಮ್ಮ ಪ್ರೀತಿಯಿಂದ ಮುದ್ದು ಮಾಡಿದಾಗ ಮಗುಗೆ ಆ ಪ್ರೀತಿಯ ಅನುಭವ ಆಗತ್ತೋ ನೋವಿನ ಅನುಭವ ಆಗತ್ತೋ? ನಾವು ನನ್ನ ಭಾವನೆ ಆಗಲ್ಲ. ಅನುಭವನ ಅದು ಆಗಬಾರದು ಅಂತಂದ್ರೆ ಈಗಿನಿಂದಲೇ ಬಾಬಾ ನಿಮ್ಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ. ಕೊಡ್ತಾ ಇದ್ದಾರೆ. ತಂದೆಯ ಮಡಿಲಲ್ಲಿದ್ದು ಹಳೆಯ ಸಂಸ್ಕಾರವನ್ನೇನ್ ಮಾಡ್ಬೇಕು? ಸುಟ್ಟಾಕ್ಬೇಕು. ನನ್ನ ಸಂಸ್ಕಾರ ಅಂತ ನಿಮ್ಮ ಬಾಯಲ್ಲಿ ಬರಬಾರದು. ನೀವು ಪತಿಯನ್ನ ಮದುವೆ ಮಾಡಿಕೊಂಡಿದ್ದೀರಿ, ಕಂಪ್ಯಾನಿಯನ್ ಪತಿ ಆಗಿದ್ದಾರೆ ಅಂದ್ಮೇಲೆ ಪತಿ ಯಾವ ರೀತಿ ಆಹಾರ ಹೇಳ್ತಾರೋ, ಯಾವ ರೀತಿ ಡ್ರೆಸ್ ಹೇಳ್ತಾರೋ, ಯಾವ ರೀತಿ ಇರಬೇಕು ಅಂತ ಹೇಳ್ತಾರೋ ಅದೇ ರೀತಿ ನೀವು ಇರಬೇಕಾಗ್ತದೆ. ಇನ್ನು ಮೇಲೆ ನಿಮ್ಮ ಜೀವನ ಯಾರ ಜೊತೆಗೆ? ಪತಿಯ ಬಾಬಾ ಜೊತೆಗೆ. ಅದಕ್ಕೆ ಪರಮಾತ್ಮ ಆತ್ಮಿಕವಾಗಿ ನಿರಾಕಾರ ರೂಪದಲ್ಲಿ ಮನಸ್ಸು ಬುದ್ಧಿಯನ್ನು ಹೇಗಿಡಬೇಕು ಅಂತ ಹೇಳ್ತಾರೋ ಅದೇ ರೀತಿ ಯಾರು ಇಡ್ತಾರೋ ಅವರ ಜೊತೆಗೆ ನಾನು ಸದಾ ಮಿಲನವನ್ನ ಮಾಡ್ತಾ ಇರ್ತಾರೆ ಅಲ್ವಾ. ಅದಕ್ಕಾಗಿ ಭಗವಂತ ಹೇಳ್ತಾರೆ, ನಾನು ರಾಜ್ಕುಮಾರನಾಗಿರುವಂತ ಕಾರಣದಿಂದ ತಂದೆ ಮನೆಯಿಂದ ನೀನು ಏನು ತರೋದು ಬೇಡ, ಬರೀ ಶರೀರ ತಂದ್ರೆ ಸಾಕು. ಸಾಕು. ಹಾಗೆ ಭಗವಂತ ಹೇಳ್ತಾರೆ, ಈ ಪ್ರಪಂಚದ ಯಾವುದೇ ಸಂಸ್ಕಾರ, ವ್ಯಕ್ತಿ, ವಸ್ತು, ವಿಷಯ ತಗೊಂಡು ಬರಬೇಡ, ಕೇವಲ ಶುದ್ಧವಾದ ಮನಸ್ಸು, ಆತ್ಮ ಅಷ್ಟು ಬಂದ್ರೆ ಸಾಕು. ಉಳಿದಿದ್ದು ಏನೇನು ಬೇಕೋ ನಾನು ರೆಡಿ ಮಾಡ್ಕೊಳ್ತೇನೆ, ನಿನ್ನನ್ನು ಸುಂದರನನ್ನಾಗಿ ಮಾಡ್ತೇನೆ. ಅದು ನನ್ನ ಮಾತನ್ನು ಕೇಳಬೇಕು, ಸದಾ ನನ್ನ ಮಡಿಲಲ್ಲಿ ಇರಬೇಕು. ಅಲ್ಲಿಂದ ಕೆಳಗಡೆ ಇಳಿಯುವಂತ ಸಂಕಲ್ಪ, ಯೋಚನೆ, ಚಿಂತನೆ ಹಗಲು ರಾತ್ರಿ ಸ್ವಪ್ನದಲ್ಲೂ ಕೂಡ ನಿಮಗೆ ಇರಕೂಡದು. ಅವರು ಮಾತ್ರ ನನ್ನ ಹೃದಯ ಸಿಂಹಾಸನಧಾರಿ ಮಗು. ಆಗ್ತದೆ. ಓಕೆ, ಓಂ ಶಾಂತಿ.